ಚರಣಾರವಿಂದ ಅಜ್ಞಾಯ ಕುರಿವೋ ಸೇವಾ ಚರಣಾರವಿಂದ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಶ್ರೀ ಕೃಷ್ಣ ಚೈತನ್ಯ ಪ್ರಭು ದಸರಾನು ದಾಸ ಶ್ರೀ ಕೃಷ್ಣ ಚೈತನ್ಯ ಪ್ರಭು ದಸರಾನು ದಾಸ सेवाभिलाषा कोरे नरोत्तमदास सेवाभिलाषा कोरे नरोत्तमदास राधा कृष्ण प्राणमोरा जुगल किशोरा जीवाने मराणे गति अरुणाहि मोरा राधा कृष्ण प्राणमोरा जुगल किशोर हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण माताजी ಧನ್ಯವಾದಗಳು ಮಾತಾಜಿ ಅವಕಾಶ ಕೊಟ್ಟಿದ್ದಕ್ಕೆ ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ತುಂಬಾ ಶ್ರದ್ಧಾ ಭಕ್ತಿಯಿಂದ ನಿಶ್ಚಯನಾರ್ತಿಯನ್ನು ಹಾಡಿದ್ದಕ್ಕೆ ಎಲ್ಲ ವೈಷ್ಣವರ ಪರವಾಗಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಈಗ ಶ್ರವಣ ವಿಷಯ. ಇಂದಿನ ಶ್ರವಣ ವಿಷಯ ಬಂದ್ಬಿಟ್ಟು ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 7 ವಿದುರನ ಪ್ರಶ್ನೆ ಮುಂದುವರೆಯದು. ಇಲ್ಲಿ ಇವತ್ತು ಪ್ರವಚನಕಾರರು ಬಂದ್ಬಿಟ್ಟು ಶ್ರೀಮತಿ ಲತಾ ದಾಮೋದರ್ ಮಾತಾಜಿ ಅವರು ತುಂಬಾ ಹಿರಿಯ ಭಕ್ತರು ಹಾಗೂ ತುಂಬಾ ಚೆನ್ನಾಗಿ ಪ್ರವಚನವನ್ನೆಲ್ಲ ಹಿಂದೆಲ್ಲ ಮಾಡಿದ್ದಾರೆ. ಹಾಗೆ ಇವತ್ತು ಕೂಡ ನಮ್ಗೆಲ್ರಿಗೂ ಇವತ್ತಿನ ಪ್ರವಚನವನ್ನ ಮಾಡ್ಲಿ ಅಂತ ಹೇಳಿ ನಾನು ಕೇಳ್ಕೊಂತ ಮಾತಾಜಿ ಅವರನ್ನ ಇವತ್ತಿನ ಕಾರ್ಯಕ್ರಮವನ್ನ ಮುನ್ನಡೆಸಬೇಕಾಗಿ ವಿನಂತಿ ಮಾಡ್ಕೊಂತೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಎಲ್ಲ ಭಕ್ತರಿಗೂ ಧನ್ಯವಾದ ತಿಳಿಸುತ್ತಾ ಈ ದಿನ ನನಗೆ ಒಂದು ಸೇವೆಯನ್ನು ಕೊಟ್ಟಿರೋಂಥ ಗುರುಕೃಷ್ಣರ ಒಂದು ಪ್ರಣಾಮದೊಂದಿಗೆ ಇಸ್ಕಾನ್ ಶ್ರೀ ನರಸಿಂಹ ಗಿರಿಧಾರಿ ಮಂದಿರ ಬೆಂಗಳೂರು ಭಕ್ತವತ್ಸಲ ಸರ್ಕಲ್ ಮಲಗೋ ಮುನ್ನ ಮಾಧವನ ನೆನೆ ಆನ್ಲೈನ್ ಕಾರ್ಯಕ್ರಮಕ್ಕೆ ನನಗೆ ಒಂದು ಸೇವೆಯನ್ನು ಕೊಟ್ಟಿರೋಂಥ ಎಲ್ಲ ಭಕ್ತರಿಗೂ ನಾನು ಧನ್ಯವಾದ ತಿಳಿಸುತ್ತಾ ಹಾಗೆ ಶ್ರೀಲ ಪ್ರಭುಪಾದರು ನಮ್ಮ ಸದ್ಗುರುಗಳಾದಂಥ ಶ್ರೀಲ ಪ್ರಭುಪಾದರಿಗೆ ಪ್ರಣಾಮವನ್ನು ಸಲ್ಲಿಸುತ್ತಾ ನಮ್ಮ ಶಿಕ್ಷಕರುಗಳಿಗೆ ಸೋಮನಾಥ್ ಪ್ರಭುಗಳಿಗೆ ನಾನು ವಂದಿಸುತ್ತಾ ಮುರಾರಿ ಮಾಧವ ಪ್ರಭುಗಳಿಗೆ ನಾನು ಸಹ ವಂದಿಸುತ್ತಾ ನನಗೆ ಸೇವೆಯನ್ನು ಕೊಟ್ಟಂತ ಶ್ವೇತಾ ಮಾತಾಜಿಯವರಿಗೆ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಎಲ್ಲ ವೈಷ್ಣವ ಭಕ್ತರಿಗೆ ನಾನು ಹೃತ್ಪೂರ್ವಕ ಒಂದು ಧನ್ಯವಾದ ತಿಳಿಸುತ್ತಾ ಇಂದಿನ ಅಧಿವೇಶನವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಲತಾ ದಾಮೋದರ್, ಎಲೆಕ್ಟ್ರಾನಿಕ್ ಸಿಟಿಯಿಂದ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಈ ದಿನ ಭಾಗವತಂ ಅಧಿವೇಶನವನ್ನು ಪ್ರಾರಂಭ ಮಾಡೋಣ. ವಿದುರ ಪ್ರಶ್ನೆ ಮುಂದುವರಿದಿದ್ದು ನಾವು ತಿಳ್ಕೊಳ್ಳೋಣ. ಇಲ್ಲಿ ಏನು ಶುಕಮುನಿಗಳು ಭಗವಂತನ ಬಗ್ಗೆ ನಾವು ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ಮಾತಾಡ್ಲೇಬೇಕು. ಭಗವಂತನ ಲೀಲೆಗಳು ಗುಣಗಳ ಬಗ್ಗೆ ನಾವು ಚರ್ಚೆ ಮಾಡ್ಲೇಬೇಕು, ಮಾತನಾಡ್ಬೇಕು. ಆ ವಿಚಾರವನ್ನ ನಾವು ಈ ಅಧ್ಯಾಯದಲ್ಲಿ ಸಹ ನಾವು ತಿಳಿದುಕೊಳ್ತಾ ಇದ್ದೀವಿ. ಕಿವಿಗಳಿಗೆ ಏನ್ ಲಾಭ ಅಂದ್ರೆ ಭಗವಂತನ ಗುಣ ಬಗ್ಗೆ ನಾವು ಕೇಳುವಂಥದ್ದು, ಮತ್ತೆ ಭಗವಂತನ ಕಥೆ ಎಲ್ಲಿ ನಡೀತಾ ಇದೆ ಅಲ್ಲಿ ನಾವು ಹತ್ತಿರವಾಗಿ ಕುಳಿತುಕೊಂಡು ನಾವು ಕೇಳಿಸ್ಕೋಬೇಕು. ಭಗವಂತನ ಬಗ್ಗೆ ಕೇಳೋದು ತುಂಬಾ ಮುಖ್ಯ ಆಗುತ್ತೆ. ಕಿವಿಗೆ ಒಂದು ಶ್ರುತಿಯನ್ನ ಕೊಡ್ಬೇಕಾಗುತ್ತೆ, ಅತ್ಯುತ್ತಮ ಒಂದು ಲಾಭ. ಅದೇ ರೀತಿ ಮೈತ್ರಿಯ ಮುನಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಮತ್ತೆ ಮೈತ್ರಿ ಮುನಿಗಳು ವರ್ಣನೆ ಕೇಳ್ತಾ ನಾವು ವಿದುರ ಸಂತೋಷ ಆಗ್ತಾ ಇದೆ. ವಿದುರಿಗೆ ಕೆಲವೊಂದು ಪ್ರಶ್ನೆಗಳು ಇಡ್ತಾ ಇದ್ದಾರೆ ಮೈತ್ರಿ ಮುನಿಗಳಿಗೆ. ಇವತ್ತು ಸಪ್ತಮ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜಯವಾಗಲಿ. ಈಗ ಮೊದಲನೇ ಶ್ಲೋಕವನ್ನು ನಾವು ತಿಳ್ಕೊತೇವೆ. ಶ್ರೀ ಶುಕಮುನಿಗಳು ನುಡಿದರು, ಓ ರಾಜನೇ, ಮೈತ್ರಿಯ ಮಹರ್ಷಿಗಳು ಹೀಗೆ ಕೇಳಲು ದ್ವೈಪಾಯನ ವ್ಯಾಸರ ಮಗನು ಪ್ರಜ್ಞನೂ ಆದ ವಿದುರನು ಈ ಪ್ರಶ್ನೆಯನ್ನ ಕೇಳುವುದರ ಮೂಲಕ ಮಧುರವಾದ ರೀತಿಯಲ್ಲಿ ವಿನಂತಿಸಿಕೊಂಡನು. ಅಂದ್ರೆ ನಾವು ಇಲ್ಲಿ ಪ್ರಶ್ನೆಗಳು ಬರುತ್ತೆ ವಿದುರನು ಈಶ್ವರ ಮತ್ತು ಜೀವಿಗಳ ಬಗ್ಗೆ ತಪ್ಪು ಕಲ್ಪನೆಯನ್ನ ಯಾವ ರೀತಿ ಸ್ಪಷ್ಟಪಡಿಸಿದ್ರು ಅಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಮತ್ತೆ ಅದು 1ರಿಂದ 7 ಶ್ಲೋಕದಲ್ಲಿ ನಾವು ತಿಳ್ಕೊಬೋದಾಗಿದೆ. ಹಾಗೆ 8ರಿಂದ 14 ಶ್ಲೋಕಗಳು ಏನು ಮೈತ್ರಿಯರು ಈಶ್ವರ ಮತ್ತು ಜೀವಿಗಳ ಬಗೆಗಿನ
ಎಲ್ಲ ತಪ್ಪು ಕಲ್ಪನೆಗಳನ್ನ ಹೋಗಲಾಡಿಸ್ತಾ ಇದ್ದಾರೆ ಅಂತ ನಾವು ತಿಳ್ಕೊಬಹುದು. 15 ರಿಂದ 20 ಶ್ಲೋಕ ಏನಿದೆ, ವಿದುರನ ತನ್ನ ಮನದಾಳದ ಅರಿವನ್ನ ಮೈತ್ರಿ ಮುನಿಗಳೊಂದಿಗೆ ಹಂಚ್ಕೊಳ್ತಾರೆ. ಹಾಗೆ 21 ರಿಂದ 38 ವಿದುರನ್ನು ಹೆಚ್ಚು ವಿವರವಾಗಿ ವಿಚಾರಿಸ್ತಾ ಇದ್ದಾರೆ. ಮತ್ತೆ 39-42 ವಿದುರನು ಮೈತ್ರಿಯರಲ್ಲಿ ತನ್ನ ವಿಶ್ವಾಸವನ್ನ ಘೋಷಣೆ ಮಾಡ್ತಾರೆ ಅಂತ ಇಲ್ಲಿ ನಾವು ತಿಳಿದುಕೊಳ್ಳೋಣ ಈ ಅಧ್ಯಾಯದಲ್ಲಿ. ಓಂ ನಮೋ ಭಗವತೆ ವಾಸುದೇವಾಯ. ಈ ಮೊದಲನೇ ಒಂದು ಶ್ಲೋಕದಲ್ಲಿ ವಿದುರ ತನ್ನ ಹೃದಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿದುರ ಯಾರು ಅಂದ್ರೆ ದ್ವೈಪಾಯನ ಸುತ, ವಾಸುದೇವನ ಅನುಗ್ರಹದಿಂದ ವಾಸುದೇವರ ಅವ್ರು ಇರ್ತಾರಲ್ವ, ವ್ಯಾಸದೇವರು ಇರ್ತಾರಲ್ವ, ಅವರ ಅನುಗ್ರಹದಿಂದ ಹುಟ್ಟಿದವರು. ತುಂಬಾ ಒಂದು ಬುದ್ಧಿವಂತರಾಗಿರ್ತಾರೆ. ತುಂಬಾ ಒಂದು ಸಂತೋಷದಂದ್ರೆ ಮೈತ್ರಿ ಮುನಿಗಳಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಯಾರ ಬಗ್ಗೆ? ಈಶ್ವರ ಬಗ್ಗೆ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಶ್ವರ ಯಾರು? ಅತ್ಯುತ್ತಮ ನಿಯಂತ್ರಕ. ಆತನ ಬಗ್ಗೆ ಕೆಲವೊಂದು ಸಂಶಯ ಇರುತ್ತೆ. ಅದಕ್ಕೆ ಆ ಸಂಶಯವನ್ನ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದೇ ರೀತಿ ಶ್ರೀ ವಿದುರ ನುಡಿತಾ ಇದ್ದಾರೆ, ಓ ಶ್ರೇಷ್ಠ ಬ್ರಾಹ್ಮಣರೇ, ದೇವೋತ್ತಮ ಪರಮ ಪುರುಷನು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಅಖಂಡವನ್ನು ಮತ್ತು ಬದಲಾವಣೆ ಇಲ್ಲದವನಾಗಿದ್ದಾರೆ. ಈಗ ವಿದುರರಿಗೆ ಬ್ರಾಹ್ಮಣರು ಅಲ್ಲಿ ಕೇಳ್ತಾ ಇದ್ದಾರೆ, ದೇವೋತ್ತಮ ಪರಮ ಪುರುಷ ಅವರು ಸಂಪೂರ್ಣವಾಗಿ ಆಧ್ಯಾತ್ಮಿಕ, ಅವರು ಯಾವುದೇ ಒಂದು ಬದಲಾವಣೆ ಇಲ್ಲ ಅವರು ಅಂತ ಇಲ್ಲಿ ಈ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾರೆ. ಹೀಗಿರುತ್ತಾ ಅವನು ಐಕ ತ್ರಿಗುಣಗಳೊಂದಿಗೆ ಮತ್ತು ಅವುಗಳ ಕ್ರಿಯೆಗಳೊಂದಿಗೆ ಹೇಗೆ ಸಂಬಂಧಿಸಿದ್ದಾನೆ? ಇದು ಭಗವಂತನ ಲೀಲೆಯದ ಪಕ್ಷದಲ್ಲಿ ಬದಲಾವಣೆ ಇಲ್ಲದವನ ಕ್ರಿಯೆಗಳು ಹೇಗೆ ಸಂಭವಿಸುತ್ತವೆ? ಪ್ರಕೃತಿ ಗುಣಗಳಿಲ್ಲದೆ ಗುಣಗಳ ಪ್ರದರ್ಶನ ಹೇಗೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಪ್ರಶ್ನೆಯನ್ನ ವಿದುರ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ತಿಳ್ಕೊಬಹುದು, ವಿದುರ ಏನಂದ್ರೆ ಭಗವಂತನ ಚಿನ್ ಮಾತ್ರ ಆಗಿರ್ತಾರೆ. ಚಿನ್ ಅಂದ್ರೆ ಆಧ್ಯಾತ್ಮಿಕ ಶಕ್ತಿ. ಭಗವಂತನ ಒಂದು ದೇಹ ದಿವ್ಯವಾಗಿದೆ. ಭಗವಂತನ ಆಧ್ಯಾತ್ಮಿಕ ದೇಹ. ಭಗವಂತ ಯಾವಾಗ್ಲೂ ವಿಕಾರ ಆಗೋದಿಲ್ಲ. ಭಗವಂತ ನಿರ್ಗುಣ. ಭಗವಂತನಲ್ಲಿ ಒಂದು 3 ಗುಣಗಳು ಇಲ್ಲ. ಅಂದ್ರೆ ಭಗವಂತ ಯಾವುದೇ ಒಂದು ಗುಣಕ್ಕೆ ಅತೀತನಾಗಿರೋದಿಲ್ಲ. ಸತ್ವಗುಣ, ರಜೋಗುಣ, ತಮೋಗುಣ ಕೂಡ ಭಗವಂತನಲ್ಲಿ ಗುಣಕ್ರಿಯೆಗಳು ಯಾವುದು ಸಹ ಇರೋದಿಲ್ಲ. ಲೀಲೆಗಳನ್ನ ಭಗವಂತ ಮಾಡ್ತಾರೆ, ಅರ್ಥ ಮಾಡ್ಕೊಳ್ಬೇಕು. ಇದು ಮುಖ್ಯವಾದ ಒಂದು ಪ್ರಶ್ನೆ ಆಗಿರುತ್ತೆ. ಭಗವಂತ ಈ ಸೃಷ್ಟಿಯನ್ನ ಮಾಡ್ತಾರೆ, ನಾವು ನೋಡ್ಬೋದು, ತನ್ನ ಶಕ್ತಿಯಿಂದನೇ ಮಾಡ್ತಾ ಇರೋದು. ಈ ಭೌತಿಕ ಸೃಷ್ಟಿ ತನ್ನಿಂದಲೇ ಬಂದಿರೋಂಥದ್ದು. ಭಗವಂತ ಚಿತ್ ಮಾತ್ರ, ಆಧ್ಯಾತ್ಮಿಕ ವ್ಯಕ್ತಿ ಭಗವಂತ ಆಗಿರ್ತಾರೆ. ಈ ಭೌತಿಕ ಜಗತ್ತು ಭಗವಂತನಿಂದನೇ ಬಂದಿರುತ್ತೆ. ಆದ್ರೆ ಭೌತಿಕ ಏನು ಅನ್ನೋದು ಇಲ್ಲಿ ಪ್ರಶ್ನೆ ಬರ್ತಾ ಇದೆ. ಭಗವಂತನ ಏನು ಸತ್ವಗುಣ, ರಜೋಗುಣ, ತಮೋಗುಣ ಇವೆಲ್ಲ ಒಂದು ಮಾಲಿನ್ಯ ಆಗುವಂಥದ್ದು. ಈ ಭಗವಂತನಿಗೆ ಅದು ಇರೋದಿಲ್ಲ ಅಂತ ಇಲ್ಲಿ ನಾವು ತಿಳ್ಕೊಬೋದಾಗಿದೆ. ಯಾವುದೇ ಒಂದು ಈ ತ್ರಿಗುಣಗಳು ಸಹ ಭಗವಂತನ ಮೇಲೆ ಬೀರೋದಿಲ್ಲ, ಪ್ರಭಾವ ಬೀರೋದಿಲ್ಲ, ಈ ಪ್ರಕೃತಿ ಅಂತ ನಾವಿಲ್ಲಿ ತಿಳ್ಕೊಬೋದಾಗಿದೆ. ಈ ಒಂದು ಭೌತಿಕ ಸೃಷ್ಟಿಯ ಭಗವಂತನಿಂದನೇ ಸೃಷ್ಟಿಯಾಗಿರೋಂಥದ್ದು. ವಿದುರ ಕೇಳ್ತಾ ಇದ್ದಾನೆ, ಭಗವಂತನನ್ನು ಮಾಯಾಶಕ್ತಿಯಲ್ಲಿ ಒಳಗಾಗಿದ್ದಾನೆ ಭಗವಂತ ಅಲ್ವಾ? ಆ ಪ್ರಭುಪಾದರು ಕೂಡ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಕೆಲವೊಮ್ಮೆ ಬುದ್ಧಿ ಇರೋರು, ಯಾರ ಬುದ್ಧಿ ಮಂದವಾಗಿರುತ್ತೋ ಅಂತವರು ಭಗವಂತನ ಮಾಯಾಶಕ್ತಿಯಲ್ಲಿ ಬರ್ತಾರೆ ಅಂತ ಹೇಳ್ತಾರೆ ಪ್ರಭುಪಾದರು. ಅಂತವರು ಮಾಯಾಶಕ್ತಿ ಪ್ರಭಾವದಲ್ಲಿ ಬರ್ತಾ ಇರ್ತಾರೆ, ಭಗವಂತನ ಮಾಯಾಶಕ್ತಿಯಿಂದನೇ ಬರೋದು. ಈ ರೀತಿಲಿ ಮಾತಾಡೋರು ಸಹ ಇರ್ತಾರೆ. ಅಂದ್ರೆ ಬುದ್ಧಿ ಇಲ್ಲ ಅಂತ ವಿಶೇಷವಾಗಿ ನಾವು ಮಾಯಾವಾದಿಗಳನ್ನ ನಾವು ನೋಡ್ತಾ ಇರ್ತೀವಿ. ಭಗವಂತನಿಂದ ಒಂದು ಶ್ರೇಷ್ಠವಾದ ಒಂದು ತಿಳಿದು ಕೊಳ್ತಾರೆ. ಅವರು ಮಾಯಾವಾದಿಗಳು ಯಾವತ್ತೂ ಸಹ ಭಗವಂತನ ರೂಪವನ್ನ, ಸಾಕಾರ ರೂಪವನ್ನ ಅವ್ರು ಮೆಚ್ಕೊಳ್ಳೋದಿಲ್ಲ. ಅವರು ಮಾಯಾಶಕ್ತಿ ಪ್ರಭಾವದಿಂದ ಅವ್ರು ಬರ್ತಾರೆ ಅಂತ ಇಲ್ಲಿ ಪ್ರಭುಪಾದರು ತಿಳಿಸ್ಕೊಡ್ತಾ ಇದ್ದಾರೆ. ಈ ದೇವರಿಗೆ ಒಂದು ರೂಪ ಇಲ್ಲ, ಜಗತ್ತಿನಲ್ಲಿ ಈ ರೂಪ ರೂಪ ಇಲ್ಲವೇ ಇಲ್ಲ ಅಂತ ಮಾಯಾವಾದಿಗಳು ತಿಳಿಸ್ಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ಇಲ್ಲಿ ಈ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಹಾಗೆ ಹುಡುಗರು ಮತ್ತು ಹುಡುಗರೊಂದಿಗೆ ಅಥವಾ ನಾನಾ ತರೇನ ಆಟಿಕೆಗಳೊಂದಿಗೆ ಆಡಲು ಉತ್ಸಾಹಿ. ಅಂದ್ರೆ ಮಕ್ಕಳಿಗೆ ಏನಂದ್ರೆ, ನಾನು ಆಟ ಆಡಕ್ಕೆ ಏನಾದ್ರೂ ಒಂದು ಆಟಿಕೆಗಳು ಅವ್ರ ಕೈಲಿ ಕೊಟ್ಟಾಗ ಏನ್ ಅನ್ಸುತ್ತೆ, ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಆಟ ಆಡ್ಬೇಕು ಅಂತ. ಆದ್ರೆ ಅವ್ರ ಆಸೆಗಳು ಪಡ್ತಾ ಇರ್ತಾರೆ,
ಉತ್ಸಾಹ ಆಗುತ್ತೆ. ಅವ್ರಿಗೆ ಏನಾದ್ರು ಕೊಟ್ರೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ಭಗವಂತನಿಗೆ ಅಂತ ಆಸೆಗಳಿಂದ ಸಾಧ್ಯತೆನೇ ಇಲ್ಲ. ಏಕೆಂದ್ರೆ ಭಗವಂತನು ಸ್ವಯಂ ತೃಪ್ತನಾಗಿದ್ದಾನೆ. ಮತ್ತೆ ಎಲ್ಲಾ ಕಾಲಕ್ಕೂ ಎಲ್ಲರಿಂದಲೂ ವಿಮುಕ್ತನಾಗಿರ್ತಾರೆ ಅಂತ ನಾವು ಇಲ್ಲಿ ಈ ಶ್ಲೋಕದಲ್ಲಿ ತಿಳ್ಕೊಬಹುದು. ಈಗ ನೋಡಿ, ಮಕ್ಕಳು ಆಟ ಆಡ್ತಾ ಇರ್ತಾರೆ. ಅವ್ರಿಗೆ ಆಟಿಕೆಗಳನ್ನ ತಗೊಂಡ್ರೆ ಅವ್ರು ಆಡ್ತಾ ಇರ್ತಾರೆ. ಅವ್ರಿಗೆ ಇಚ್ಛೆ ಇರುತ್ತೆ ಆಟ ಆಡ್ಬೇಕು ಅಂತ. ಮತ್ತೆ ಮಕ್ಕಳ ಜೊತೆಲೂ ಸಹ ಅವ್ರ ಸ್ನೇಹಿತರ ಜೊತೆಲೇ ಆಟ ಆಡ್ಬೇಕು ಅನ್ನೋದಿರುತ್ತೆ. ಮತ್ತೆ ಕ್ರೀಡೆಯನ್ನ ಆಟ ಆಡ್ಬೇಕು ಜೊತೆಗೆ ಅಂತ ಇರುತ್ತೆ. ಅದು ಯಾವ ರೀತಿ ಇರುತ್ತೆ ಅಂದ್ರೆ ಭೌತಿಕ ಇಚ್ಛೆ ಇರುತ್ತೆ ಅಲ್ವಾ. ಮಕ್ಕಳು ಸಹ ಆಟ ಆಡ್ತಾರೆ. ಭಗವಂತನ ಈ ಭೌತಿಕ ಸೃಷ್ಟಿ ಮಾಡಿರೋದು ನಮಗೋಸ್ಕರ ಮಾಡಿರೋದು ಭಗವಂತ ಅಲ್ವಾ. ಭಗವಂತನಿಗೋಸ್ಕರ ಅಲ್ಲ. ನಾವು ಭಗವಂತನನ್ನ ಮರೆತು ಬಿಟ್ಟು ನಾವು ಭಗವಂತನಿಂದ ನಾವು ವಿಭಿನ್ನರಾಗಿದ್ವಿ. ವಿಭಿನ್ನ ಅಂಶಗಳಲ್ವಾ ನಾವು. ಯಾವಾಗ ನಾವು ಆನಂದವನ್ನ ಪಡ್ತೀವಿ, ನಮ್ಗೆ ಇಚ್ಛೆ ಆಗುತ್ತೆ, ಆಗ ಭಗವಂತನ ಈ ಭೌತಿಕ ಸೃಷ್ಟಿಯನ್ನ ಮಾಡ್ತಾರೆ ಅಲ್ವಾ. ಇಲ್ಲ ಅಂದ್ರೆ ಈ ಭೌತಿಕ ಪ್ರಕೃತಿ ಅವಶ್ಯಕತೆನೇ ಇರೋದಿಲ್ಲ. ನಮ್ಮ ಇಚ್ಛೆಯಿಂದ ಭಗವಂತ ಸೃಷ್ಟಿ ಮಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಬೇಕಿರ್ಲಿಲ್ಲ ಅಲ್ವಾ. ಭಗವಂತನು ಆಟವಾಡ್ತಾನೆ, ನಾವು ಸಹ ಆಟ ಆಡ್ತಾ ಇದೀವಿ. ಏನು ಅಂತ ಯಾವುದೇ ಒಂದು ವ್ಯತ್ಯಾಸ ಇರೋದಿಲ್ಲ. ಭಗವಂತನ ಹಾಡೋದು ತನ್ನ ಭಕ್ತರಿಗೆ ಆನಂದ ಕೊಡಕ್ಕೆ ಭಗವಂತ ಆಟ ಆಡ್ತಾ ಇರ್ತಾರೆ. ನಾವು ಆಟ ಆಡೋದು ನಮಗೋಸ್ಕರ, ನಾವು ಆನಂದ ಪಡೋದಕ್ಕೆ ನಮ್ಗೆ ಇಚ್ಛೆ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಆಟ ಆಡ್ತಾ ಇದೀವಿ. ಈ ರೀತಿಲಿ ಭೌತಿಕ ಒಂದು ಮಾಯೆಯಲ್ಲಿ ಸಿಗಾಕೊಂಡಿರ್ತೀವಿ. ಆದ್ರೆ ಭಗವಂತನಲ್ಲಿ ಭಕ್ತರಿಗೆ ಆನಂದವನ್ನ ಕೊಡ್ತಾ ಇದ್ದಾರೆ ಭಗವಂತ ಆಡೋದು ಲೀಲೆ ನಾವು ನೋಡ್ಬೇಕು ಭಗವಂತನ. ಆದ್ರೆ ನಾವು ಕರ್ಮದಿಂದ ಬಂದಿರ್ತೀವಿ. ಅಂದ್ರೆ ನಮ್ಮ ಖುಷಿಗೋಸ್ಕರ ನಮ್ಮ ಇಚ್ಛೆಯಿಂದ ನಾವು ಈ ಭೌತಿಕ ಪ್ರಪಂಚದಲ್ಲಿ ನಾವು ಕರ್ಮವನ್ನ ಮಾಡಕ್ ಬಂದಿರಿ. ಭಗವಂತನ ಲೀಲೆ ತುಂಬಾ ಅದ್ಭುತವಾದ್ದು. ಯಾಕಂದ್ರೆ ಭಗವಂತ ಯಾವಾಗ್ಲೂ ಖುಷಿಯಾಗಿರ್ತಾರೆ. ಆದ್ರೆ ವಿದುರನಿಗೆ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಹಾಗೆ ಈ ತ್ರಿಗುಣಗಳ ಸ್ವಾಶ್ರಿತ ಶಕ್ತಿಯಿಂದಾಗಿ ಭಗವಂತನು ಈ ವಿಶ್ವದ ಸೃಷ್ಟಿಗೆ ಕಾರಣನಾಗಿದ್ದಾನೆ. ಆದ್ದರಿಂದ ಭಗವಂತನ ಸೃಷ್ಟಿಯನ್ನ ಪಾಲಿಸ್ತಾ ಇದ್ದಾನೆ. ಮತ್ತೆ ಪ್ರತಿಯಾಗಿ ಮತ್ತೆ ಮತ್ತೆ ಲಯಗೊಳಿಸ್ತಾ ಇದ್ದಾನೆ. ಮತ್ತೆ ಈ ಭೌತಿಕ ಸೃಷ್ಟಿ ಮಾಡೋದು ಹೇಗೆ ಮಾಡದ ಅಂದ್ರೆ ಮಾಯಾಶಕ್ತಿಯಿಂದ. ಅವರ ಆತ್ಮಮಯ ಸೃಷ್ಟಿಯನ್ನ ಪಾಲಿಸ್ತಾ ಇದ್ದಾರೆ ಭಗವಂತ. ಅದನ್ನ ನೋಡ್ಬೋದು. ಅದನ್ನ ಸಂಹಾರ ಸಹ ಮಾಡ್ತಾನೆ ಭಗವಂತ ಅಂತ ನಾವು ತಿಳ್ಕೊಬೋದು. ಅಂದ್ರೆ ಯಾವ ರೀತಿ ಭಗವಂತ ಸೃಷ್ಟಿನೂ ಸಹ ಮಾಡ್ತಾರೆ, ಮತ್ತೆ ಆ ಸೃಷ್ಟಿಯನ್ನ ಪಾಲನೆನೂ ಸಹ ಮಾಡ್ತಾರೆ. ಪ್ರತಿಯಾಗಿ ಮತ್ತೆ ಅದನ್ನ ನಾಶನೂ ಸಹ ಲಯಗೊಳಿಸ್ತಾರೆ ಅಂತಾನು ಈ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಪ್ರಭುಪಾದರು ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೆ ಶುದ್ಧ ಆತ್ಮವು ಶುದ್ಧ ಪ್ರಜ್ಞೆಯಾಗಿದೆ. ಯಾವಾಗ್ಲೂ ಶುದ್ಧ ಆತ್ಮ ಪ್ರಜ್ಞೆಯಾಗಿರುತ್ತೆ, ಶುದ್ಧವಾಗಿರುತ್ತೆ. ದೇಶ ಕಾಲ ಸನ್ನಿವೇಶ ಕನಸುಗಳು ಮತ್ತೆ ಇನ್ಯಾವುದೋ ಕಾರಣಗಳಿಂದ ಅದು ಎಂದೂ ಪ್ರಜ್ಞೆ ಹೊರತಾಗಿರೋದಿಲ್ಲ. ಅಂದ ಮೇಲೆ ಹೇಗೆ ತಾನೇ ಆತ್ಮವು ಅವಿದ್ಯೆಯಲ್ಲಿ ಮಗ್ನನಾಗಿರುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಆಗ ಆತ್ಮದ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಆತ್ಮದ ಬಗ್ಗೆ, ಜೀವಾತ್ಮದ ಬಗ್ಗೆ ಇಲ್ಲಿ ಪ್ರಶ್ನೆ ಬರ್ತಾ ಇದೆ. ಪ್ರಶ್ನೆ ಏನು ಅಂದ್ರೆ, ಜೀವಾತ್ಮ ಪರಿಶುದ್ಧ. ಜೀವಾತ್ಮದಲ್ಲಿ ಕೂಡ ಯಾವುದೇ ಒಂದು ರೀತಿ ಕಲ್ಮಶ ಇರೋದಿಲ್ಲ. ಶುದ್ಧ ಆತ್ಮ ಯಾವಾಗ್ಲೂ ಶುದ್ಧ ಪ್ರಜ್ಞೆಯಲ್ಲಿರುತ್ತೆ. ದೇಶ ಕಾಲ ಏನು ಸನ್ನಿವೇಶ ಕನಸುಗಳು ಅಥವಾ ಇನ್ನು ಯಾವುದೇ ಒಂದು ಕಾರಣಗಳಿಂದ ಆತ್ಮ ಯಾವ ರೀತಿ ಪ್ರಕೃತಿ ಬೇರೆ ಬೇರೆ ಆದ್ರೆ ಭಿನ್ನವಾಗಿರುತ್ತೆ. ಆತ್ಮಕ್ಕೆ ಯಾವುದೇ ಒಂದು ಪ್ರಕೃತಿ ಆತ್ಮನಲ್ಲಿ ಪ್ರಭಾವ ಮಾಡಕ್ಕೆ ಆಗೋದಿಲ್ಲ. ಯಾವುದೇ ದೇಶದಲ್ಲಿ ಯಾವುದೇ ಕಾಲದಲ್ಲಿ ಮತ್ತೆ ಸ್ಥಿತಿಗಳಲ್ಲಿ ಕನಸಿನಲ್ಲೂ ಕೂಡ ಆತ್ಮ ಭಿನ್ನವಾಗಿದೆ. ನಾವು ನೋಡಬಹುದು, ಪ್ರಕೃತಿಯಿಂದ ಭಿನ್ನವಾಗಿ ಇರುತ್ತೆ, ಯಾವ ರೀತಿನೂ ಇರೋದಿಲ್ಲ ಅಂತ ನಾವು ಈ ಶ್ಲೋಕದಲ್ಲಿ ಅರ್ಥ ಮಾಡ್ಕೋಬಹುದು. ಹಾಗೆ ನೋಡಿ, ಆತ್ಮವನ್ನ ಕಟ್ ಮಾಡಕ್ಕಾಗುತ್ತಾ? ಒಣಗಿಸಲು ಸಾಧ್ಯವಿಲ್ಲ ಅಲ್ವಾ. ಈ ತರ ಒಂದು ಗುಣ ಆತ್ಮದ್ದು ಪ್ರಕೃತಿಗೆ ಹೇಗೆ ಆವರಿಸಲು ಸಾಧ್ಯ? ಇನ್ನೊಂದು ಪ್ರಶ್ನೆ ಏನಂದ್ರೆ, ಇಲ್ಲಿ ನೆಕ್ಸ್ಟ್ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ.
ಪರಮಾತ್ಮನಾಗಿ ಭಗವಂತನು ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ನೆಲೆಸಿರುತ್ತಾನೆ ಅಂದ ಮೇಲೆ ಜೀವಿಗಳ ಪ್ರಕ್ರಿಯೆ ದೌರ್ಭಾಗ್ಯದ ಮತ್ತು ದುಃಖಕರವಾದ ಫಲಗಳನ್ನು ಏಕೆ ನೀಡುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಈ ಶ್ಲೋಕದಲ್ಲಿ ನಾವು ಪರಮಾತ್ಮನಾಗಿ ಪ್ರತಿಯೊಬ್ಬರು ಹೃದಯದಲ್ಲೂ ಬ್ರಹ್ಮನಿಂದ ಹಿಡಿದು ಈ ಇರುವೆ ತನಕನೂ ಸಹ ಭಗವಂತ ಪ್ರತಿಯೊಂದು ಹೃದಯದಲ್ಲಿ ಭಗವಂತ ನೆಲೆಸಿದೆ. ಆದ್ರೆ ಆ ಜೀವಿ ಮೇಲೆ ಏನ್ ಕ್ರಿಯೆ ಅಂದ್ರೆ ಒಂದು ದುಃಖಕರವಾದ ಒಂದು ಫಲ ಏಕೆ ಬಂತು, ಏಕೆ ಬರ್ತಾ ಇದೆ ಇಲ್ಲಿ ಅಂತ ವಿದುರರು ಮೈತ್ರಿ ಮುನಿಗಳಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಭಗವಂತ ಜೀವಿಗಳ ಹೃದಯದಲ್ಲಿ ಪರಮಾತ್ಮನಾಗಿರ್ತಾರೆ. ಭಗವಂತ ನಮ್ಗೆ ಏನು ದುಃಖ, ಈ ದೇಹ ಏನು ಈ ಫಲಭರಿತದ ಒಂದು ಇಲ್ಲಿ ವೃಕ್ಷವನ್ನ ಒಂದು ಒಂದು ವೃಕ್ಷಕ್ಕೆ ಹೇಳ್ತಾ ಇದ್ದಾರೆ. ಈಗ ನಾವು ನೋಡ್ಬೋದು ಪಕ್ಷಿ ಒಂದು ಭಗವದ್ಗೀತೆಯಲ್ಲಿ ಸಹ ಆತ್ಮ ಪರಮಾತ್ಮ ಅನ್ನೋದ್ರಲ್ಲಿ ಒಂದು ಪಕ್ಷಿ ಏನ್ ಮಾಡುತ್ತೆ, ಒಂದು ಹಣ್ಣನ್ನ ತಿಂತಾ ಇರುತ್ತೆ, ಇನ್ನೊಂದು ಪಕ್ಷಿ ಏನ್ ಮಾಡುತ್ತೆ, ನೋಡ್ತಾ ಇದೆ. ತಿನ್ನೋ ಪಕ್ಷಿ ಅದಕ್ಕೆ ಇಚ್ಛೆ ಇದೆ ನಾನು ತಿನ್ಬೇಕು ಅಂತ, ಆದ್ರೆ ಇನ್ನೊಂದು ಪಕ್ಷಿ ಏನಿದೆ ನೋಡ್ತಾ ಇದೆ. ಆದ್ರೆ ನಾವು ನೋಡ್ಬೋದು ಅವರು ಪರಮಾತ್ಮನ, ನೋಡೋ ಪಕ್ಷಿ ಪರಮಾತ್ಮನಾಗಿರುತ್ತೆ, ತಿನ್ನೋ ಪಕ್ಷಿ ಅಂದ್ರೆ ನಾವು ಜೀವಾತ್ಮರಾಗಿರ್ತೀವಲ್ವಾ. ಈ ರೀತಿಯಲ್ಲಿ ನಾವು ತಿಳ್ಕೊಬೋದಾಗಿದೆ. ಪರಮಾತ್ಮ ಭಗವಂತನ ಜೀವಿ ಹೃದಯದಲ್ಲಿ ನೆಲೆಸಿರ್ತಾರೆ. ಭಗವದ್ಗೀತೆಯಲ್ಲೂ ಸಹ ಈಶ್ವರ ಸರ್ವಭೂತಾನಾಂ ಹೃದಯೇಶಿ ಅರ್ಜುನ ಅಂತ, ಅರ್ಜುನ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಕೂತಿದ್ದೀನಿ, ನಾನು ಆತ್ಮದ ಪಕ್ಕದಲ್ಲಿ ಪರಮಾತ್ಮನಾಗಿ ನಾನು ಕೂತಿದ್ದೀನಿ ಅಂತ ನಿನ್ನ ಮೇಲೆ ಜೀವಿಗಳ ಕ್ರಿಯೆಗಳು ದೌರ್ಭಾಗ್ಯಗಳ ಮತ್ತು ದುಃಖಕರವಾದ ಫಲವನ್ನ ಹೇಗೆ ನೀಡ್ತಾ ಇದ್ದಾವೆ, ಮುಖ್ಯವಾದ ಒಂದು ಪ್ರಶ್ನೆ ಅಲ್ವಾ. ಭಗವಂತ ಆತ್ಮದ ಪಕ್ಕದಲ್ಲಿ ಕೂತಿದ್ದಾರೆ. ಯಾರ ಪಕ್ಕದಲ್ಲಿ ಅಂದ್ರೆ ಭಗವಂತ ಕೂತಿದ್ದಾರೆ. ಆ ಪ್ರಭಾವ ಹೆಚ್ಚುತ್ತಾ ಇರುತ್ತೆ ನಮ್ಮಲ್ಲಿ. ಭಗವಂತನ ಪ್ರಭಾವ ನಮ್ಗೆ ಹೆಚ್ಚು ಇರ್ಬೇಕಲ್ವಾ. ಯಾವಾಗ್ಲೂ ಭಗವಂತನದ ಹೆಚ್ಚು ಪ್ರಭಾವ ಇರ್ಬೇಕು. ಯಾಕಂದ್ರೆ ಭಗವಂತನ ನಾವು ಮರ್ತು ಬಿಟ್ಟಿದೀವಿ, ಪಾಪ ಕಾರ್ಯಗಳನ್ನ ಹೆಚ್ಚು ನಾವು ಮಾಡ್ತಾ ಇರ್ತೀವಿ. ಇಲ್ಲಿ ಪ್ರಶ್ನೆ ವಿದುರನದ್ದು ಅಂದ್ರೆ ಇಷ್ಟು ನಿಕಟದಲ್ಲಿ ಪರಮಾತ್ಮ ಇದ್ದಾನೆ, ಆದ್ರೂ ಕೂಡ ಭಗವಂತನು ಏಕೆ ಪಾಪ ಕಾರ್ಯ ಮಾಡ್ತಾ ಇದೀವಿ ನಾವು. ಭಗವಂತ ಹೃದಯದಲ್ಲಿ ಇದಾರೆ, ಆದ್ರೆ ಎಷ್ಟು ನಾವು ಪಾಪ ಕಾರ್ಯವನ್ನು ಮಾಡ್ತಾ ಇದೀವಿ ಅಂತ ಅವರಿಗೆ ಉತ್ತರ ಕೇಳಲು ಒಂದು ಉತ್ಸಾಹ ಇರುತ್ತೆ ವಿದುರಿಗೆ. ಅದಕ್ಕೆ ನನ್ನ ಮನಸ್ಸಿನಲ್ಲಿ ಇರ್ಬೋದು, ಆದ್ರೆ ವಿದುರ ಇಲ್ಲಿ ಕೇಳ್ತಾ ಇದ್ದಾರೆ ಮೈತ್ರಿ ಮುನಿಗಳಿಗೆ. ಅದಕ್ಕೆ ನೋಡ್ಬೋದು, ನಾವು ಒಂದು ಸಂಬಂಧವನ್ನ ತಗೊಂಡಾಗ ತಂದೆ ತಾಯಿ ಅಥವಾ ಸ್ನೇಹಿತರು ಇರ್ತಾರೆ, ತುಂಬಾ ನಿಕಟವಾಗಿರ್ತಾರೆ. ಅವರು ಯಾವ ರೀತಿ ಇರ್ತಾರೆ, ನಿಕಟ ಸಂಬಂಧವಾಗಿರ್ತಾರೆ. ಆದ್ರೆ ಭಗವಂತನ ಆತ್ಮ ಯಾವತ್ತು ಎಷ್ಟೇ ಕೆಟ್ಟದ ಇದ್ರುನು ಅದ್ರ ಒಳಗಡೆ ಭಗವಂತ ಪರಮಾತ್ಮ ಇರ್ತಾರೆ. ಆ ಸಂಘದಲ್ಲಿ ಭಗವಂತ ಇದ್ದಾನೆ, ಆತ್ಮದಲ್ಲಿ ಪರಮಾತ್ಮನಿದ್ದಾನೆ ಅಂತ ಇಲ್ಲಿ ವಿದುರನಿಗೆ ಭಗವಂತ ಇದ್ರುನು ಸಹ ಯಾಕೆ ಇಷ್ಟೊಂದು ಪಾಪಕರ್ಮವನ್ನ ಮಾಡ್ತೀವಿ ಅನ್ನೋ ಒಂದು ಪ್ರಶ್ನೆಯೂ ಸಹ ಇಲ್ಲಿ ಬರುತ್ತೆ ವಿದುರನಿಗೆ. ಅದೇ ರೀತಿಲಿ ನೆಕ್ಸ್ಟ್ ಶ್ಲೋಕದಲ್ಲಿ, ಓ ವಿಭುವೆ ವಿದ್ವಾಂಸರೇ, ನನ್ನ ಮನಸ್ಸು ಈ ಅಜ್ಞಾನ ಸಂಕಟದಿಂದ ಬಹುವಾಗಿ ಭ್ರಮೆಗೊಳಗಾಗಿದೆ. ಅದಕ್ಕಾಗಿ ಅದನ್ನ ನಿವಾರಿಸಲು ನಿಮ್ಮನ್ನು ವಿನಂತಿಸ್ಕೊಳ್ತಾ ಇದ್ದೇನೆ. ಅವರು ವಿಭುವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓ ವಿಭುವೆ ವಿದ್ವಾಂಸರೇ, ನನ್ನ ಮನಸ್ಸು ಒಂದು ಅಜ್ಞಾನದಿಂದ ಸಂಕಟದಿಂದ ಬಹುವಾಗಿ ಭ್ರಮೆಗೊಳಗಾಗ್ಬಿಟ್ಟಿದೆ, ಅದಕ್ಕೆ ಅದನ್ನ ನಿವಾರಿಸಲು ನನ್ಗೆ ತಿಳಿಸ್ಕೊಡ್ತೀರಾ ಅಂತ ಅವರು ವಿನಂತಿಸ್ಕೊಳ್ತಾ ಇದ್ದಾರೆ. ವಿದುರರು ಇಲ್ಲಿ ಕೇಳ್ಕೊತಾ ಇದ್ದಾರೆ. ಹಾಗೆ ಹರೇ ಕೃಷ್ಣ. ಇಲ್ಲಿ 8ನೇ ಶ್ಲೋಕದಲ್ಲೂ ಸಹ ಶ್ರೀ ಶುಕ ಮುನಿಗಳು ಸಹ ನುಡಿತಾ ಇದ್ದಾರೆ. ಓ ರಾಜನೇ, ಹೀಗೆ ಜಿಜ್ಞಾಸುವಾದ ವಿದುರನಿಂದ ಪ್ರಚೋದಿತರಾದ ಮೈತ್ರಿಯರು ಮೊದಲಿನ ಆಶ್ಚರ್ಯಚಕಿತರಾಗದಂತೆ ತೋರಿದ್ರು. ಆದರೆ ಅವರು ಸಂಪೂರ್ಣವಾಗಿ ಭಗವತ್ ಪ್ರಜ್ಞೆಯುಳ್ಳವರಾಗಿದ್ರು, ಹಿಂಜರಿಕೆ ಇಲ್ಲದೆ ಅವನಿಗೆ ಉತ್ತರ ನೀಡಿದ್ರು. ಅಂದ್ರೆ ಶುಕ ಮುನಿಗಳು ಇಲ್ಲಿ ಮಾತಾಡ್ತಾ ಇದ್ದಾರೆ. ಓ ರಾಜನೇ, ನಿಮ್ಗೆ ಜಿಜ್ಞಾಸೆ ಬಂತಲ್ವಾ. ಇಲ್ಲಿ ನಾವು ಜಿಜ್ಞಾಸೆ ಬಗ್ಗೆ ಇಲ್ಲಿ ಎಷ್ಟು ನಾವು ಯಾವ ರೀತಿ ಅಂತ ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ನಾವು ತಿಳ್ಕೊಬಹುದು. ವಿದುರ ಒಂದು ಜಿಜ್ಞಾಸನ ಇಲ್ಲಿ ಪ್ರಶ್ನೆಯನ್ನ ಮಾಡೋದಿಕ್ಕೆ ಅವರು ಉತ್ತರವನ್ನ ಕೇಳ್ತಾ ಇದ್ದಾರೆ. ಆ ಜಿಜ್ಞಾಸುವಾದ ಒಂದು ವಿದುರ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ.
ಮೈತ್ರಿ ಮುನಿಗಳಿಗೆ ಹೇಳ್ತಾ ಇದ್ದಾರೆ. ಯಾವಾಗ ಭಗವಂತನ ಮೇಲೆ ಸತತವಾಗಿ ಚಿಂತನೆ ಮಾಡ್ತಾ ಇದ್ರು, ಯಾರು ಮಾಡ್ತಾರೆ ಅವರು ಸ್ವಲ್ಪ ಅವ್ರ ಮುಖ ನೋಡ್ಬೇಕು, ಅವರು ಎಷ್ಟು ನಗ್ನಗ್ತಾ ಇರ್ತಾರೆ. ಯಾವಾಗೂ ಭಗವಂತನ ಚಿಂತೆಯಲ್ಲಿ ಇರೋರು ಎಷ್ಟು ಖುಷಿಯಾಗಿರ್ತಾರೆ, ಆನಂದವಾಗಿರ್ತಾರಲ್ವಾ. ಯಾವುದೇ ಒಂದು ಹಿಂಜರಿಕೆ ಇಲ್ಲದ ಅವರು ಉತ್ತರವನ್ನ ಕೊಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ ಅಲ್ವಾ. ಏಕೆಂದ್ರೆ ಅವರಿಗೆ ಉತ್ತರ ಗೊತ್ತಿತ್ತು, ಆದ್ರೂ ಗೊತ್ತಿರುತ್ತೆ, ಆದ್ರೂ ಸಹ ಅವರಿಗೆ ಸಂಕೋಚ ಅನ್ನ ಮಾಡ್ತಾರೆ. ಮತ್ತೆ ಯಾವುದೇ ಒಂದು ಟೆನ್ಷನ್ ಇರೋದಿಲ್ಲ, ಯಾಕಂದ್ರೆ ಭಗವಂತನ ಲೀಲೆ ಬಗ್ಗೆ ಹೇಳೋದಕ್ಕೆ, ಲೀಲೆ ಬಗ್ಗೆ ಉತ್ತರ ಕೊಡೋದಕ್ಕೆ ಅವ್ರಿಗೆ ಯಾವುದೇ ಒಂದು ಸಂಕೋಚ ಇರ್ಲಿಲ್ಲ. ತುಂಬಾನೇ ಖುಷಿ ಆಗುತ್ತೆ, ಮುಗುಳ್ನಗೆ ನಗ್ತಾ ಇದ್ದಾರೆ ಅವರು ಅಲ್ವಾ. ಈ ರೀತಿಲೂ ಸಹ ಪ್ರಾರಂಭ ಆಗುತ್ತೆ. ಅದಕ್ ಮುಂಚೆ ನಾವು ಭಗವಂತನ ಒಂದು ಭಗವಂತನನ್ನ ನಾವು ನೆನ್ಸ್ಕೊಳ್ತಾ ಇದ್ದಾರೆ. ಭಗವಂತನ ಸ್ಮರಣೆಯಿಂದ ಒಂದು ಜ್ಞಾನೋದಯ ಆಗುತ್ತೆ. ಆಗ ನಾವು ಜ್ಞಾನೋದಯ ಆದ್ಮೇಲೆ ಭಗವಂತನ ಒಂದು ಸ್ಮರಣೆಯನ್ನ ಮಾಡ್ತಾರೆ. ನಾವು ನೋಡ್ಬೋದು, ನಾವು ಕ್ಲಾಸ್ ಪ್ರಾರಂಭ ಮಾಡ್ತಾ ಇದ್ದಾಗ್ಲೇ ನಾವು ಮಂಗಳಾಚರಣೆಯನ್ನ ಪ್ರಾರಂಭ ಮಾಡ್ತೀವಿ ಮುಖ್ಯವಾಗಿ ಅಲ್ವಾ. ಏನೇ ಒಂದು ಪ್ರಾರಂಭ ಮಾಡ್ಬೇಕಂದ್ರೆ ಗುರುಗಳ ಆಶೀರ್ವಾದ ತಗೋತೀವಿ, ಗುರುಗಳ ಆಶೀರ್ವಾದದೊಂದಿಗೆ ನಾವು ಪ್ರಾರಂಭ ಮಾಡ್ತೀವಿ. ಎಲ್ಲ ನಮ್ಮ ಏನು ಪಾಪ ಏನಿದೆ ಅದೆಲ್ಲ ವಿನಾಶ ಆಗುತ್ತೆ. ಗುರು ವೈಷ್ಣವರ ಭಗವಂತನ ಸ್ಮರಣೆಯಿಂದ ನಾವು ಮಾಡ್ಬೇಕಾಗುತ್ತೆ. ಚೈತನ್ಯ ಚರಿತಾಮೃತದಲ್ಲಿ ನಾವು ನೋಡ್ಬೋದು, ಗ್ರಂಥದಲ್ಲಿ ಮಂಗಳಾಚರಣ ಗುರು ವೈಷ್ಣವರ ಭಗವಂತನ ಸ್ಮರಣ ಮಾಡ್ಬೇಕು ಅಂತ. ಆ ಸ್ಮರಣೆ ಮಾಡಿದಾಗ ನಮ್ಮಲ್ಲಿರೋ ಅಂತ ಒಂದು ವಿಘ್ನಗಳೇನಿರುತ್ತೆ ಅದೆಲ್ಲ ನಾಶ ಆಗುತ್ತೆ ಅಂತ ನಾವು ತಿಳ್ಕೊಬೋದಾಗಿದೆ. ಇಲ್ಲಿ ನಾವು ಇಲ್ಲಿ ಶುಕಮುನಿಗಳು ಸಹ ನುಡಿತಾ ಇದ್ದಾರೆ, ಮಾತಾಡಿಸ್ತಾ ಇದ್ದಾರೆ. ಯಾವುದೇ ಒಂದು ಭಗವಂತನ ಬಗ್ಗೆ ಹೇಳ್ಬೇಕಂದ್ರೆ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ, ಅವ್ರಿಗೆ ಉತ್ತರ ಕೊಡ್ತಾ ಇದ್ದಾರೆ ಅಂತ ನಾವು ಇಲ್ಲಿ ತಿಳ್ಕೊಬೋದಾಗಿದೆ. ಹಾಗೆ ಶ್ರೀ ಮೈತ್ರಿಯರು ನುಡಿತಾ ಇದ್ದಾರೆ, ಪರಬ್ರಹ್ಮ ಅಥವಾ ದೇವೋತ್ತಮ ಪರಮ ಪುರುಷ ಮಾಯೆಯಿಂದ ಆಕೃತನಾಗಿದ್ದಾನೆ ಎಂಬ ಸಿದ್ಧಾಂತವನ್ನು ಕೆಲವು ಬದ್ಧಾತ್ಮರು ಮುಂದೂಡುತ್ತಾರೆ. ಅದೇ ಕಾಲಕ್ಕೆ ಅವರು ಭಗವಂತನ ಬಂಧನ ರಹಿತನೆಂದು ತಿಳಿದಿರುತ್ತಾರೆ. ಇದು ಎಲ್ಲ ತರ್ಕಕ್ಕೂ ವಿರುದ್ಧವಾಗಿದೆ ಅಂತ ಈ ಶ್ಲೋಕದಲ್ಲಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ಯಾವಾಗ್ಲೂ ವಿಮುಕ್ತನಾಗಿದ್ದಾನೆ, ಅವನಿಗೆ ಯಾವುದೇ ರೀತಿ ದೋಷ ಇರೋದಿಲ್ಲ. ಭಗವಂತನು ಕೂಡ ದೋಷ ಇದೆ ಅಂತ ಕೆಲವರು ಹೇಳ್ತಾ ಇರ್ತಾರೆ ಬದ್ಧಾತ್ಮರು, ಆದ್ರೆ ಈ ರೀತಿ ಒಂದು ವ್ಯಾಖ್ಯಾನವನ್ನ ನುಡಿತಾ ಇರ್ತಾರೆ, ಇದು ತಪ್ಪು. ಮೈತ್ರಿ ಮುನಿಗಳು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ, ಇದು ಎಲ್ಲಾ ತರ್ಕಕ್ಕೂ ಒಂದು ವಿರುದ್ಧವಾಗಿರುತ್ತೆ. ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ, ವಿಶ್ವನಾಥ ಚಕ್ರವರ್ತಿ ಠಾಕೂರರು ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆನ ಕೊಡ್ತಾ ಇದ್ದಾರೆ. ಇಲ್ಲಿ ಭಗವಂತ ಅವನಿಂದ ಒಂದು ಶಕ್ತಿ ಬರ್ತಾ ಇದೆ, ಅದು ಯಾವ ಶಕ್ತಿ ಅಂದ್ರೆ ಮಾಯಾಶಕ್ತಿ. ಮಾಯಾಶಕ್ತಿ ಅಂದ್ರೆ ಭಗವಂತನ ಮಾಯಾಶಕ್ತಿಗೂ ಒಂದು ಸಂಪರ್ಕ ಏನಿದೆ ಅಂದ್ರೆ, ಮಾಯಾಶಕ್ತಿ ವಿಭಿನ್ನವಾಗಿ ಅಂದ್ರೆ ಅಪರಾಶಕ್ತಿ ಒಂದು, ಪರಾಶಕ್ತಿ ಇನ್ನೊಂದು. ಪರಾಶಕ್ತಿ ಕೂಡ ಭಗವಂತನ ಶಕ್ತಿನೇ ಆಗಿರುತ್ತೆ, ಅದು ಬೇರೆಯಾಗಿ ಶಕ್ತಿ ಇಲ್ಲ. ಈಗ ನೋಡ್ಬೋದು ಭೂಮಿ ರಾಪು ಏನು ಸಪ್ರೇಟ್, ಅದೆಲ್ಲ ಸಪ್ರೇಟ್ ಆಗಿದೆಯಾ, ವಾಯು ಅನಲು ಕಂಪನ ಅಂದ್ರೆ ಭಗವಂತನಿಂದ ಭಿನ್ನವಾಗಿರುವ ಒಂದು ಶಕ್ತಿ. ಭಗವಂತನ ಶಕ್ತಿನೇ ಹೌದು, ಆದ್ರೆ ಭಗವಂತನಿಂದ ಭಿನ್ನವಾಗಿದೆ. ಆದ್ದರಿಂದ ಈ ಗುಣಗಳು ಭಿನ್ನವಾಗಿರ್ತವೆ, ಭಗವಂತನಿಂದ ಭಿನ್ನ ಗುಣಗಳು ಭಿನ್ನವಾಗಿರುತ್ತೆ ಅನ್ನೋದು ಇಲ್ಲಿ ನಾವು ತಿಳ್ಕೊಬೋದಾಗಿದೆ. ಆ ರೀತಿಲಿ ಪ್ರಭಾವ ಭಗವಂತನ ಮೇಲೆ ಅದರ ಪ್ರಭಾವ ಇಲ್ಲವೇ ಇಲ್ಲ. ಭಗವಂತನು ಒಂದು ಮಾಯಾಶಕ್ತಿ ಮೇಲೆ ಇದ್ದಾರೆ, ಅದು ನೋಡ್ಬೋದು. ನಾವು ಒಂದು ಎಕ್ಸಾಂಪಲ್ ಅನ್ನ ನಾವು ತಗೋಬಿಡ್ಬೋದು. ತಕ್ಷಣ ನಾನು ಯಾವ ರೀತಿ ಅಂದ್ರೆ ಸೂರ್ಯನಿಂದ ಕಿರಣಗಳು ಸೂರ್ಯನಿಂದಲೇ ನೀರಿನ ಮೇಲೆ ಬಿದ್ದಾಗ ಆ ಸಮುದ್ರ ನೀರು ಏನಾಗುತ್ತೆ, ಆವಿಯಾಗುತ್ತೆ. ಆವಿಯಾಗಿ ಏನಾಗುತ್ತೆ, ಮೋಡ ಆಗುತ್ತೆ. ಕೆಲವೊಂದು ಮಳೆ ರೂಪದಲ್ಲಿ ಮತ್ತೆ ಕೆಳಗಡೆ ಬರುತ್ತೆ, ಕೆಲವೊಂದು ಹಿಮ ರೂಪದಲ್ಲಿ ಬರುತ್ತೆ. ಸೂರ್ಯನಿಂದಲೇ ಮೋಡ ಉಂಟಾಗುತ್ತಲ್ವಾ, ಸೂರ್ಯನಿಂದಲೇ ಮಳೆ ಬರುತ್ತೆ. ಈ ರೀತಿ ಸೂರ್ಯನಿಂದ ಕೆಲವೊಂದು ಹಿಮಪಾತನೂ ಸಹ ಆಗುತ್ತೆ. ಸೂರ್ಯನ ಮೇಲೆ ಮಳೆ ಪ್ರಭಾವ ಇಲ್ಲ,
ಮೋಡದ ಪ್ರಭಾವವಿಲ್ಲ. ಸೂರ್ಯನಿಂದಲೇ ನಡೀತಾ ಇರೋದು, ಸೂರ್ಯನಿಂದಲೇ ಮೋಡ ಉಂಟಾಗ್ತಾ ಇದೆ. ಈ ರೀತಿಲಿ ಸೂರ್ಯನಿಂದಲೇ ಹಿಮಪಾತವಾಗುತ್ತೆ. ಆದ್ರೆ ಸೂರ್ಯ ಎಲ್ಲದಕ್ಕೂ ಮೀರಿ ಆಕಾಶದಲ್ಲಿ ಸುತ್ತು ಹಾಕ್ತಾ ಇದ್ದಾನೆ. ಇದು ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ನಾವು ನೋಡ್ಬೋದು ಸೂರ್ಯನ ನಾವು ಈ ಸೂರ್ಯನ ಏನು ಮೋಡ ಉಂಟಾಗ್ತಾ ಇದೆ, ಆ ಮೋಡಗಳು ನಮ್ಮ ಒಂದು ದೃಷ್ಟಿಯನ್ನ ನೋಡ್ಬೋದು, ಆವರಿಸಬಹುದು. ಆದ್ರೆ ಘನ ಮೋಡ ಉಂಟಾಗುತ್ತೆ, ಆದ್ರೆ ಸೂರ್ಯ ಕಾಣೋದಿಲ್ಲ. ಆ ಮೋಡದಲ್ಲಿ ಸೂರ್ಯನ ಕಾಣಕ್ ಆಗೋದಿಲ್ಲ. ಸೂರ್ಯನ ಶಕ್ತಿಯಿಂದಲೇ ಅದು ಸೂರ್ಯ ಕಾಣ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆ ಅಲ್ವಾ? ಸೂರ್ಯದ ಒಂದು ಶಕ್ತಿಯಿಂದಲೇ ನಾವು ಸೂರ್ಯನ ಮರೆ ಆಗ್ತಾನೆ. ಆ ಮೋಡ ಬಂದಾಗ ಏನಾಗುತ್ತೆ, ಆ ಮೋಡ ಬಂದ ತಕ್ಷಣ ಕಣ್ಣು ಯಾವ ರೀತಿ ನಾವು ಕಣ್ಣಲ್ಲಿ ನೋಡ್ತಾ ಇರ್ಬೇಕಾದ್ರೆ ಮೋಡ ಸಹ ಸೂರ್ಯ ಸಹ ಮರೆ ಆಗ್ಬಿಡ್ತಾರೆ ಆ ಕಣ್ಣಲ್ಲಿ ನಾವು ನೋಡ್ತೀವಲ್ವಾ. ಆಗ ಅದೇ ರೀತಿಲಿ ನಮ್ಗೆ ಯಾವ ರೀತಿ ಈ ರೀತಿ ಸೂರ್ಯನ ಪ್ರಭಾವ ಮೋಡಗಳು ಉಂಟಾಗ್ತಾ ಇದೆ, ಮಳೆ ಉಂಟಾಗ್ತಾ ಇದೆ, ಈ ರೀತಿಲಿ ಹಿಮ ಉಂಟಾಗ್ತಾ ಇದೆ, ಭಿನ್ನವಾಗಿದೆ. ಅದೇ ರೀತಿಲಿ ಆಕಾಶದಲ್ಲಿದ್ದಾನೆ ಸೂರ್ಯ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಈ ರೀತಿಲಿ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ಬೆಂಕಿ ಜ್ವಾಲನು ಸಹ ನಾವು ನೋಡ್ತೀವಿ. ಅದು ಬಿಸಿ ಕೆಂಡ ಉರಿತಾ ಇರುತ್ತೆ. ಆ ಕೆಂಡ ಯಾವ ರೀತಿ ಕಿಡಿ ಇರುತ್ತೆ ಅಂದ್ರೆ ಒಂದ್ ಸ್ವಲ್ಪ ಅದು ಹೊರಹೊಮ್ತಾ ಇರುತ್ತೆ. ಆ ಕಿಡಿ ಬೆಂಕಿ ತರ ಕಾಣ್ತಾ ಇರುತ್ತಲ್ವಾ ಕಿಡಿ, ಆದ್ರೆ ಅದು ಉಷ್ಣತೆ ಯಾವ ರೀತಿ ಪ್ರಕಾಶತೆ ಕಾಣ್ತಾ ಇರುತ್ತೆ. ಎಲ್ಲರಿಗೂ ಸಹ ಅದು ಕಣ್ಗೆ ಒಂದು ಕಿಡಿ ಬೆಂಕಿ ಆ ಸಂಪರ್ಕದಲ್ಲಿ ಇದ್ದಾಗ ನಾವೇನಾಗುತ್ತೆ, ಅದು ಪ್ರಜ್ವಲಿಸ್ತಾ ಇರುತ್ತೆ. ಆಕಾಶದಿಂದ ಅದು ಹೊರಗಡೆ ಅದು ಏನು ಪ್ರಕಾಶ ಯಾವ ರೀತಿ ಹೊರಗಡೆ ಬಂದಾಗ ಅದು ಏನಾಗುತ್ತೆ, ಅದು ಪ್ರಜ್ವಲ ಕಡಿಮೆ ಆಗುತ್ತಲ್ವಾ. ನೆಲದ ಮೇಲೆ ಬಿದ್ದಾಗ ಅದು ಯಾವ ರೀತಿ ಅದು ಪ್ರಕಾಶವನ್ನ ಅದು ಕಳೆದುಕೊಳ್ತಾ ಇದೆಲ್ಲ. ಆ ರೀತಿಲಿ ಇಲ್ಲಿ ಸಹ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲರಿಗೂ ನಾವು ಜೀವಾತ್ಮ ಭಗವಂತನ ಸಂಪರ್ಕದಲ್ಲಿ ಭಕ್ತಿ ಸೇವೆಯಲ್ಲಿ ನಾವು ತೊಡಗಿಸ್ಕೊಳ್ಬೇಕು. ಎಲ್ಲಿಯವರೆಗೂ ನಾವು ಸಂತೋಷವಾಗಿರ್ತೀವೋ, ಇರುತ್ತೆ ಭಗವಂತನಿಂದ ಬೇರೆಯಾಗಿ ಸ್ವತಃ ಇಚ್ಛೆ ಬೆಳೆಸ್ಕೊಳ್ತೀವೋ, ಆವಾಗ ನಮ್ಮ ಒಂದು ಚಿನ್ಮಯ ರೂಪವನ್ನ ಅರಿವಿನವನ್ನ ಅವಿದ್ಯಾ ಶಕ್ತಿ ಅಂತನೂ ಸಹ, ಅಂದ್ರೆ ಅವಿದ್ಯೆ ಅಂದ್ರೆ ಅಜ್ಞಾನ ಅನ್ನೋದು ನಮ್ಗೆ ಇಲ್ಲಿ ಆ ಶಕ್ತಿನೂ ಸಹ ಹೆಚ್ಚಾಗ್ಬಿಡುತ್ತೆ ಅಂತ ನಾವು ಈ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಹರೇ ಕೃಷ್ಣ. ಈಗ 10ನೇ ಶ್ಲೋಕದಲ್ಲಿ ಜೀವ ತನ್ನ ಸ್ವರೂಪವನ್ನು ಕುರಿತು ತೊಳಲಾಟದಲ್ಲಿದ್ದಾನೆ. ತನ್ನ ಶಕ್ತಿಯನ್ನು ಕತ್ತರಿಸಿದ ಕನಸು ಕಾಣುವಂತೆ ಅವನಿಗೆ ವಾಸ್ತವದ ಹಿನ್ನೆಲೆಯೇ ಇಲ್ಲದಾಗಿದೆ. ನೋಡಿ, ನಾವು 10ನೇ ಶ್ಲೋಕದಲ್ಲಿ ಜೀವಿ ಯಾವ ರೀತಿ ಸ್ವರೂಪ, ಜೀವಿಯರ ಸ್ವರೂಪ ಕೃಷ್ಣೇರ ನಿತ್ಯದ ಶ್ಲೋಕನು ಸಹ ಗುರುಗಳು ಹೇಳ್ತಾನೆ ಇರ್ತಾರಲ್ವಾ. ನಾವು ಜೀವಾತ್ಮ ತೊಂದರೆಯಲ್ಲಿದ್ದಾನೆ, ಅದು ದೌರ್ಭಾಗ್ಯ ಆಗುತ್ತೆ, ಅನುಭವಿಸ್ತಾ ಇದ್ದಾನೆ. ಯಾಕೆ? ತನ್ನ ತಾನು ಮರೆತು, ಅಂದ್ರೆ ಮರ್ತೋಗ್ತಾನೆ. ತನ್ನ ನಿಜವಾದ ಒಂದು ಗುರುತನ್ನ ಮರೆತು ಅವನು ದುಃಖಕ್ಕೆ ಈಡಾಗ್ಬಿಡ್ತಾನಲ್ವಾ. ಆ ಗುರುತನ್ನ ಮರ್ತ್ ಬಿಡ್ತಾರೆ, ದುಃಖಕ್ಕೆ ಈಡಾಗ್ಬಿಡ್ತಾನೆ. ಒಬ್ಬ ವ್ಯಕ್ತಿ ತನ್ನ ಯಾವ ರೀತಿ ತಲೆಯನ್ನ ಕತ್ತರಿಸುವಂತೆ ನೋಡ್ತಾ ಇದ್ದಾರೆ ಕನಸಿನಲ್ಲಿ. ಒಬ್ಬ ವ್ಯಕ್ತಿನ ತಲೆಯನ್ನ ಕತ್ತರಿಸ್ತಾ ಇದ್ದಾರೆ. ಯಾರೋ ಅವನ್ನ ಎತ್ಕೊಂಡೋಗಿ ತಲೆಯನ್ನ ಕತ್ತರಿಸೋ ಹಾಗೆ ಕನಸು ಬರುತ್ತೆ. ಆ ಕನಸಲ್ಲಿ ತಲೆಯನ್ನ ಕತ್ತರಿಸೋದು, ಅವನು ಅಯ್ಯೋ ನನ್ ತಲೆ ಯಾರೋ ಕಟ್ ಮಾಡ್ಬಿಟ್ರು ಅಂತ ಹೇಳ್ತಾನೆ. ಆಮೇಲೆ ಕಣ್ಮುಂದೆ ಕಾಣುತ್ತೆ, ತಲೆ ಕಟ್ ಮಾಡೋದನ್ನ ಕಣ್ಮುಂದೆ ನೋಡಲು ಸಾಧ್ಯ. ಆದ್ರೆ ನಾವು ಕಣ್ಣ ಮುಂದೆ ನೋಡಕ್ ಸಾಧ್ಯ ಆಗುತ್ತಾ? ಸಾಧ್ಯ ಆಗೋದಿಲ್ಲ ಅಲ್ವಾ. ತಲೆ ಕಟ್ ಮಾಡಿದ ಮೇಲೆ ಹೇಗೆ ನೋಡಲು ಸಾಧ್ಯ? ತನ್ನ ತಲೆ ಕಟ್ ಮಾಡೋದನ್ನ ನೋಡ್ಬೇಕಾದ್ರೆ ಅವನು ಕನಸಿನಲ್ಲೇ ಕಾಣ್ಬೇಕು. ನಾವು ಕನಸಿನಲ್ಲಿ ಕಾಣ್ತಾ ಇರ್ತೀವಲ್ವಾ. ಕನಸಿನಲ್ಲಿ ತನ್ನ ಶರೀರವನ್ನ ಯಾರೋ ಕಟ್ ಮಾಡ್ತಾ ಇದ್ದಾರೆ, ಆತನ ನೋಡಿ ಭಯ ಪಡ್ತಾ ಇದ್ದಾನೆ. ನಿಜ ಜೀವನದಲ್ಲಿ ಯಾರು ತಲೆಯನ್ನು ಕಟ್ ಮಾಡೋಕೆ ಆಗೋದಿಲ್ಲಲ್ವಾ. ಜೀವಾತ್ಮದ ಒಂದು ದುಃಖ ಹೇಗಿರುತ್ತೆ ಅಂದ್ರೆ, ಕನಸಿನಲ್ಲಿ ತನ್ನ ತಲೆ ಕಟ್ ಮಾಡೋ ತರ ಸನ್ನಿವೇಶ ನೋಡ್ದ ಆ ವ್ಯಕ್ತಿ ತರ ಇರುತ್ತೆ. ಆತ್ಮಕ್ಕೆ ಒಂದು ದುಃಖನೂ ಸಹ ಇರೋದಿಲ್ಲ. ಯಾವಾಗ ಆತ್ಮ ನಾನು ಈ ದೇಹ ಅಂತ ಅನ್ಕೋತಾನೆ, ಭಾವಿಸ್ತಾನೆ, ಆಗ ಈ ದೇಹಕ್ಕೆ ಏನಾದ್ರೂ ನೋವಾದ್ರೆ ಅಯ್ಯೋ ನನಗೆ ನೋವು ಆಯ್ತು ಅಂತ. ಯಾವಾಗೂ ಅಷ್ಟೇ ನಾವು ಆತ್ಮ ಅಂತ ತಿಳ್ಕೊಬೇಕು. ನಾವು ದೇಹ ಅಂತ ತಿಳ್ಕೊಂಡಾಗ ನಮ್ಗೆ ಅದು ತುಂಬಾ ನೋವನ್ನ ಉಂಟು ಮಾಡುತ್ತೆ. ನಾವು ಈ ದೇಹ ಅಲ್ಲ, ನಾನು ಆತ್ಮ, ಇದು ನನ್ನ ದೇಹ, ನಾನು ಅಲ್ಲ ಅಂತ ಅಂದಾಗ ನಮ್ಗೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ, ನನಗೆ ಯಾವುದೇ ಒಂದು ತೊಂದರೆ ಇರೋದಿಲ್ಲ ಅಂತ ನಾವಿಲ್ಲಿ ತಿಳ್ಕೊಬೋದಾಗುತ್ತೆ.
ಅದೇ ರೀತಿ ನಾವು ಕನಸನ್ನ ಕಾಣ್ತಾ ಇದ್ದೀವಿ. ನಾವು ನಾನು ಈ ದೇಹ ಅಂತ ಒಂದು ಕನಸನ್ನ ಕಾಣ್ತೀವಿ. ದೇಹಕ್ಕೆ ಏನಾದ್ರು ಆದ್ರೆ ನನಗೆ ದುಃಖ ಉಂಟು ಮಾಡ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈಗ ಮೊಬೈಲ್ ಅಲ್ಲಿ ನಾವು ತಗೊಂಡ್ರೆ ಇದು ನನ್ನ ಮೊಬೈಲು, ಅದಕ್ಕೆ ಒಂದು ಸಂಬಂಧ ಇರುತ್ತೆ. ಇದು ಅದಕ್ಕೆ ಅಟ್ಯಾಚ್ಮೆಂಟ್ ತುಂಬಾ ಇರ್ತೀರ. ಮೊಬೈಲ್ಗೆ ನಾವು ಅಟ್ಯಾಚ್ಮೆಂಟ್ ಅಲ್ಲಿ ಇರ್ತೀವಿ, ನನ್ನ ಮೊಬೈಲ್ ಅಂತ. ಆ ಮೊಬೈಲ್ಗೆ ಏನಾದ್ರೂ ಪ್ರಾಬ್ಲಮ್ ಆದಾಗ, ರಿಪೇರಿ ಆದಾಗ ನಾವೇನ್ ಅನ್ಕೋತೀವಿ, ಅಯ್ಯೋ ಮೊಬೈಲ್ಗೆ ತುಂಬಾ ನೋವಾಗಿದೆ ಅಂತ ನಮ್ಗೆ ಆ ಫೀಲಿಂಗ್ಸ್ ಬರುತ್ತೆ. ಯಾವತ್ತೂ ಅಷ್ಟೇ ನಂದು ಅಂತ ಇರಬಾರ್ದು. ಇಲ್ಲಿ ನಾವು ತಿಳ್ಕೊಬಹುದು, ಈ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಹಾಗೆ ನೀರಿನಲ್ಲಿ ಬಿದ್ದ ಚಂದ್ರನ ಪ್ರತಿಬಿಂಬವು ನೀರಿನ ಗುಣದೊಂದಿಗೆ ಸಂಗತವಾಗಿರುವುದನ್ನು ನೋಡುವವನಿಗೆ ಕಂಪಿಸುವ ತೋರುತ್ತದೆ. ಅಂತೆಯೇ ಐಕದೊಂದಿಗೆ ಸಂಗತವಾದ ಆತ್ಮವು ಐಕದ ಗುಣಗಳನ್ನು ಹೊಂದಿರುವಂತೆ ತೋರುತ್ತದೆ. ನಾವು ನೋಡ್ಬೋದು ಇಲ್ಲಿ ಚಂದ್ರ ನೀರಿನಲ್ಲಿ ಯಾವ ರೀತಿ ಚಂದ್ರ ಪ್ರತಿಬಿಂಬ, ಚಂದ್ರನಲ್ಲಿ ಯಾವುದೇ ಒಂದು ವಿಕಾರವಿಲ್ಲ, ಆದ್ರೆ ಚಂದ್ರನಲ್ಲಿ ಕಂಪನ ಇರೋ ತರ ಕಾಣ್ತಾ ಇರುತ್ತೆ. ಯಾಕಂದ್ರೆ ನೀರಿನ ಮೇಲೆ ಅಲೆಗಳು ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಒಂದು ಅಲೆಯಲ್ಲಿ ಒಂದು ಕೆರೆ ಇರುತ್ತೆ. ಆ ಕೆರೆ ಮೇಲೆ, ಆ ನೀರಿನ ಮೇಲೆ ಚಂದ್ರ ಬಿದ್ದಾಗ ಅಲೆಗಳು ಯಾವ ರೀತಿ ಬರ್ತಾ ಇದೆ, ಅದು ಚಂದ್ರ ಕಂಪಿಸ್ತಾ ಇದ್ದಾನಲ್ವಾ ಅಂತ ನಾವು ನೋಡ್ಬೋದು. ಆದ್ರೆ ಅದೇ ರೀತಿ ಆತ್ಮ ಚಂದ್ರನ ತರ ಪರಿಶುದ್ಧವಾಗಿರುತ್ತೆ. ಆದ್ರೆ ಶುದ್ಧವಾದವನು ಯಾವಾಗ ಈ ಭೌತಿಕ ದೇಹದೊಳಗೆ ಸಿಗಾಕೊಳ್ತಾನೆ, ಆಗ ಭೌತಿಕ ದೇಹದಲ್ಲಿ ಆಗುವಂತ ಕಂಪನಗಳಿಂದ ಭೌತಿಕ ದೇಹ ಆಗುವಂತ ವಿಕಾರಗಳ ಆತ್ಮ ಕೂಡ ವಿಕಾರವಾಗುತ್ತೆ. ಆತ್ಮ ಕೂಡ ದುಃಖ ಪಡುತ್ತಿದೆ ಅಂತ ಅನುಭೂತಿ ಆಗುತ್ತೆ. ಆದರೆ ಆತ್ಮಕ್ಕೆ ಯಾವುದೇ ಒಂದು ರೀತಿಯ ಕಂಪನ, ದುಃಖ ಇಲ್ಲವೇ ಇಲ್ಲ. ನನಗೆ ಎಷ್ಟೊಂದು ದುಃಖ ಆಗುತ್ತೆ ಅನ್ಕೋತೀವಲ್ವಾ, ಆದ್ರೆ ದುಃಖ ಇಲ್ಲ. ದೇಹಕ್ಕೆ ದುಃಖ ಆಗುತ್ತೆ, ಆತ್ಮಕ್ಕೆ ಯಾವುದೇ ಒಂದು ದುಃಖ ಆಗಲ್ಲ. ನಾನು ಈ ದೇಹ ಅನ್ಕೊಂಡವ್ರಿಗೆ ಅಷ್ಟು ದುಃಖ ಅನುಭವಿಸ್ತಿದ್ಲ, ಆತ್ಮ ಯಾವುದೇ ಒಂದು ದುಃಖ ಆಗೋದಿಲ್ಲ ಅಂತ. ಯಾಕೆಂದ್ರೆ ಆತ್ಮ ಆಧ್ಯಾತ್ಮಿಕದಲ್ಲಿ ಇರುತ್ತಲ್ವಾ, ಅವರಿಗೆ ದುಃಖ ಸಹ ಆಗೋದಿಲ್ಲ ಅಂತ ನಾವು ಈ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಆದರೆ ವಿರಕ್ತಿಯ ರೂಪದಲ್ಲಿ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯ ಪ್ರಕ್ರಿಯೆಯ ಮೂಲಕ ದೇವೋತ್ತಮ ಪರಮ ಪುರುಷ ವಾಸುದೇವನ ಅನುಗ್ರಹದಿಂದ ಹಂತವಾಗಿ ಸ್ವಸ್ವರೂಪ ತಪ್ಪು ಕಲ್ಪನೆಯನ್ನು ದೂರ ಮಾಡಬಹುದಾಗಿದೆ ಅಂತ ನಾವು ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಅಂದ್ರೆ ಒಂದು ಅಜ್ಞಾನ ಹೇಗೆ ನಾಶ ಆಗುತ್ತೆ. ಆತ್ಮ ಈಗ ಅಜ್ಞಾನ ಒಂದು ಶಕ್ತಿಯಲ್ಲಿ ಪ್ರಭಾವದಿಂದ ಭಗವಂತನನ್ನ ಮರಿತಾ ಇದ್ದೀವಿ. ಹೇಗೆ ನಮ್ಮ ಈ ಸ್ಥಳದಲ್ಲಿ ಸ್ಥಾಪನೆ ಆಗ್ತೀವಿ ಅಂದ್ರೆ ನಿವೃತ್ತ ಧರ್ಮೇಣ ಅಂತ ನಾವು ಒಂದು ನಿವೃತ್ತ ಧರ್ಮೇಣ. ನಾವು ನಿವೃತ್ತ ಧರ್ಮ ಅಂದ್ರೆ ಪೌವೃತ್ತಿ ನಿವೃತ್ತಿ ಅಂದ್ರೆ ಇಲ್ಲಿ ಭೌತಿಕ ಚಟುವಟಿಕೆಗಳು ಅಂದ್ರೆ ನಿವೃತ್ತಿ ಧರ್ಮ ಅಂದ್ರೆ ಆಧ್ಯಾತ್ಮಿಕ ಭಕ್ತಿ ಸೇವೆ ಮಾಡುವುದರಿಂದ ನಾವು ವಾಸುದೇವ ಅನುಕಂಪ ಭಗವಂತನ ಕೃಪೆ ನಮ್ಗೆ ಸಿಗುತ್ತೆ. ಭಕ್ತಿ ಯೋಗದಿಂದ ಶಕ್ತಿಯಿಂದ ನಾವು ನಿಧಾನವಾಗಿ ಕ್ರಮೇಣವಾಗಿ ಏನು ತಪ್ಪು ಕಲ್ಪನೆಗಳನ್ನ ನಾವು ಬಿಡಬಹುದು ಅಂತ ಮೈತ್ರೇಯರು ಒಂದು ಉದಾಹರಣೆಯನ್ನ ಕೊಟ್ಟು ಇಲ್ಲಿ ಮಾರ್ಗವನ್ನ ಹೇಗೆ ಮಾಯಾಶಕ್ತಿ ಪ್ರಭಾವದಿಂದ ನಾವು ಹೊರಗಡೆ ಬರ್ಬೋದು ಅಂತ ಇಲ್ಲಿ ಭಗವಂತನ ಸೇವೆಯಿಂದ ಮಾತ್ರ ನಾವು ಹೊರಗಡೆ ಬರಕ್ ಸಾಧ್ಯ ಆಗುತ್ತೆ. ಪರಮಾತ್ಮನಲ್ಲಿ ಇಂದ್ರಿಯಗಳು ತೃಪ್ತವಾದಾಗ ಎಲ್ಲ ದುಃಖಗಳು ನಾಶ ಆಗುತ್ತೆ ಅಂತ ಈ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ದೇವೋತ್ತಮ ಪರಮ ಪುರುಷನಾದ ದ್ರಷ್ಟೃತವಾದ ಪರಮಾತ್ಮನಲ್ಲಿ ಇಂದ್ರಿಯಗಳು ತೃಪ್ತವಾದಾಗ, ಈ ಭಗವಂತನಲ್ಲಿ ಲೀನವಾದಾಗ ಗಾಢ ನಿದ್ದೆಯ ನಂತರ ಹೇಗೋ ಹಾಗೆ ಎಲ್ಲ ವಿಪತ್ತುಗಳು ಸಂಪೂರ್ಣವಾಗಿ ನಾಶವಾಗುವು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ರೆ, ನಮ್ಗೆ ಈ ಭೌತಿಕ ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ನಾವು ತೊಡಗಿಸ್ಕೊಂಡಾಗ ಈ ಭೌತಿಕ ಕಲ್ಮಶಗಳು ಸಹ ಮಾಯ ಆಗ್ಬಿಡುತ್ತೆ. ಇಂದ್ರಿಯಗಳು ಪರಿಶುದ್ಧವಾಗುತ್ತೆ. ನಾವು
ಆಗ ಇಂದ್ರಿಯಗಳ ಭೌತಿಕ ಚಟುವಟಿಕೆಗಳಲ್ಲಿ ನಾವು ವಿರಾಮವನ್ನ ಆ ಪಡೆಯುತ್ತೆ. ಭಗವಂತನ ಒಂದು ಸೇವೆಯಲ್ಲಿ ಭಗವಂತನ ದೃಷ್ಟಿ ದರ್ಶನ ಹೃದಯದಲ್ಲಿ ಆಗ್ತಾ ಇರುತ್ತೆ. ನಾವು ಎಲ್ಲಿಯವರೆಗೂ ಈ ಭೌತಿಕ ಇಚ್ಛೆಗಳಲ್ಲಿ ಎಲ್ಲಿಯವರೆಗೂ ಇರ್ತೀವಿ, ಆಗ ನಮ್ಗೆ ತುಂಬಾನೇ ಭಗವಂತನ ಇದ್ರೂ ಸಹ ನಮ್ಗೆ ಕಣ್ಣಕ್ ಕಾಣೋದಿಲ್ಲ. ಒಮ್ಮೆ ಬೆಳಗ್ಗೆ ನಾವು ಮಂಜು ಯಾವ ರೀತಿ ಎದ್ರೆ ಮಂಜು ಬರುತ್ತೆ, ಆ ಮಂಜು ಬಂದಾಗ ಏನು ಅದೇನಾಗುತ್ತೆ, ಕ್ಲಿಯರ್ ಆಗುತ್ತಲ್ವಾ, ಆ ಮಂಜು ಕಣ್ಣಿಗೆ ಕಾಣೋದಿಲ್ಲ ನಮ್ಗೆ. ಪುನಃ ಮಂಜು ಬರುತ್ತೆ, ಆ ಕಣ್ಣು ಏನ್ ಮಾಡ್ತೀವಿ, ತಕ್ಷಣ ಉಜ್ಕೋತೀವಿ. ಈಗ ಮೋಡದಲ್ಲಿ ಮಂಜು ಬರ್ತಾ ಇರುತ್ತೆ, ಅದನ್ನ ನೋಡಿದ ತಕ್ಷಣ ಏನ್ ಅನ್ಸುತ್ತೀವಿ, ಏನೋ ಕಾಣೋದಿಲ್ಲ, ತಕ್ಷಣಕ್ಕೆ ಪುನಃ ಮಂಜು ಬರುತ್ತೆ, ಮತ್ತೆ ತಕ್ಷಣ ಕಾಣೋದಿಲ್ಲ. ಈ ರೀತಿಲಿ ಎಷ್ಟೋ ದೂರದಲ್ಲಿರುತ್ತೆ, ದೂರ ಇರುತ್ತೆ ಆ ಮಂಜು, ಆವಾಗೂ ಸಹ ಕಾಣೋದಿಲ್ಲ. ಆ ರೀತಿ ನಮ್ಮ ಮನಸ್ಸಿನಲ್ಲಿ ಮಂಜು ಅನ್ನೋದಿರುತ್ತೆ. ಈ ಭೌತಿಕ ಆಸೆಗಳು ತುಂಬಾ ಇದೆ, ಅದಕ್ಕೆ ನಾವು ಭಗವಂತನ ಇದ್ರೂ ಸಹ ನಮ್ಗೆ ಕಾಣೋದಿಲ್ಲ. ಅದಕ್ಕೆ ನಾವು ಮಂಜನ್ನ ಯಾವ ರೀತಿ ತೆಗೆಯಬೇಕು, ಆ ರೀತಿಲಿ ನಮ್ಮ ಕಲ್ಮಶಗಳನ್ನ ನಾವು ತೆಗಿಬೇಕಾಗುತ್ತೆ. ಹರೇ ಕೃಷ್ಣ. ಮಹಾಮಂತ್ರದಿಂದ, ಭಗವಂತನ ನೈವೇದ್ಯದಿಂದ, ಗುರುಗಳ ಮಾರ್ಗದರ್ಶನದಿಂದ ನಾವು ಏನಿದೆ ನಾವು ಭಗವಂತನ ನಾವು ಹತ್ರ ಆಗ್ಬೇಕು. ಭಗವಂತನ ಒಂದು ಭಕ್ತಿ ಸೇವೆಯಲ್ಲಿ ನಾವು ಹೆಚ್ಚು ತೊಡಗಿಸ್ಕೋಬೇಕಂದ್ರೆ ಗುರುಗಳ ಒಂದು ಮಾರ್ಗದರ್ಶನದಿಂದ ನಾವು ತಗೊಳಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇನ್ನೊಂದು ಶ್ಲೋಕದಲ್ಲಿ ನಾವು ತಿಳ್ಕೊಬೋದಾಗಿದೆ. ದೇವತಮ ಪರಮ ಪುರುಷ ನಾದ ಶ್ರೀಕೃಷ್ಣನ ದಿವ್ಯ ನಾಮ ರೂಪ ಮೊದಲಾದ ಸಂಕೀರ್ತನ ಶ್ರವಣಗಳಿಂದಷ್ಟೇ ಅಪಾರವಾದ ವಿಪತ್ತುಗಳನ್ನು ಶಮನವನ್ನ ಸಾಧಿಸಬಹುದು. ಅಂದ ಮೇಲೆ ಭಗವಂತನ ಪಾದಕಮಲಗಳ ಪಾರಾಗ ಸೌರಭದ ಸೇವೆಯಿಂದ ಆಕರ್ಷಿತರಾಗುವವರ ಬಗ್ಗೆ ಬೇರೆ ಹೇಳಬೇಕಾದ್ದೇನಿದೆ ಅಂತ ಇಲ್ಲಿ ಪ್ರಶ್ನೆ ಬರ್ತಾ ಇದೆ. ನೋಡ್ಬೋದು, ಹೇಗೆ ನಮ್ ಕಲ್ಮಶ ತೆಗಿಬೇಕಂದ್ರೆ ಭಗವಂತನ ಬಗ್ಗೆ ನಾವು ಕೇಳ್ತಾ ಇರ್ಬೇಕು, ಭಗವಂತನ ಕೃಷ್ಣನ ಕಥೆಯನ್ನ ಕೇಳ್ಬೇಕು. ನಾವು ಏನು ನಮ್ಗೆ ಅನ್ಲಿಮಿಟ್ ಅಂದ್ರೆ ಏನ್ ಕಲ್ಮಶಗಳಿದೆ ಎಲ್ಲಾ ಶಮನವನ್ನ ಮಾಡ್ಬೇಕು. ಭಗವಂತನ ಕಥೆ ಕೇಳೋದ್ರಿಂದ, ಭಗವಂತನ ಗುಣಗಾನ ಮಾಡೋದ್ರಿಂದ ನಮ್ಗೆ ಎಷ್ಟೊಂದು ಲಾಭ ಇದೆ. ಭಗವಂತನ ಚರಣ ಕಮಲ ಸೇವೆಯನ್ನ ಮಾಡೋದರಿಂದ ನಮ್ಗೆ ತುಂಬಾ ಒಂದು ಲಾಭನೂ ಸಹ ಇದೆ. ಭಗವಂತನ ಸೇವೆಯಲ್ಲಿ ನಾವು ಹೆಚ್ಚು ಒಂದು ಸೇವೆಯನ್ನ ತಗೋತಾ ಇರ್ತೀವಿ. ಅಲ್ಲಿ ಪ್ರಶ್ನೆಯನ್ನ ಮೈತ್ರಿಯರು ಇಲ್ಲಿ ಕೇಳ್ತಿದ್ದಾರೆ, ಭಗವಂತನ ಕೀರ್ತನೆ ಕೃಷ್ಣ ಕಥಾ ಹೇಳ್ಬೇಕು, ಅದು ತುಂಬಾ ನಮ್ಗೆ ಅನುಕೂಲ ಆಗುತ್ತೆ. ಭಗವಂತನ ಹತ್ರ ಹೋಗಕ್ಕೆ ಭಗವಂತನ ಪಾದ ಸೇವೆಯನ್ನ ಮಾಡ್ಬೇಕು, ಅದು ತುಂಬಾ ಲಾಭ ಇದೆ ಅಲ್ವಾ. ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವರು ತಿಳ್ಕೊತಾ ಇದ್ದಾರೆ. ಮೈತ್ರಿ ಮುನಿಗಳು ನಮ್ಗೆ ತಮ್ಮ ಉತ್ತರಗಳನ್ನ ಸಂಪೂರ್ಣವಾಗಿ ಇಲ್ಲಿ ಕೊಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಅಂತ ನಾವು ತಿಳ್ಕೊಬೋದಾಗಿದೆ. ಹಾಗೆ ಮುಂದಿನ ಶ್ಲೋಕದಲ್ಲಿ ವಿದುರ ನುಡಿತಾ ಇದ್ದಾರೆ, ಓ ಶಕ್ತಿ ಸಂಪನ್ನ ಋಷಿಯೇ, ನನ್ನ ಪ್ರಭುವೇ, ದೇವೋತ್ತಮ ಪರಮ ಪುರುಷ ಮತ್ತು ಜೀವಿಗಳು ಕುರಿತ ನನ್ನ ಸಂದೇಹಗಳು ಈಗ ಮನವರಿಕೆ ಮಾಡಿಕೊಡಬಲ್ಲ ತಮ್ಮ ಮಾತುಗಳಿಂದ ದೂರವಾದವು. ನನ್ನ ಮನಸ್ಸು ಈಗ ಪರಿಪೂರ್ಣವಾಗಿ ಅವುಗಳಲ್ಲಿ ವ್ಯಾಪಿಸಿದೆ. ಈಗ ನನ್ನ ಎಲ್ಲ ಸಂಶಯಗಳು ನಾಶ ಆಗಿದೆ. ಹೇಗೆ ನಿಮ್ಮ ಒಂದು ಸೂಕ್ತ ಒಂದು ಖಡ್ಗದಿಂದ, ನಿಮ್ಮ ವಾಕ್ಯದಿಂದ ಸಂಶಯಗಳು ನನಗೆ ನಾಶ ಆಗ್ತಾ ಇದೆ. ಈಗ ನನ್ನ ಮನಸ್ಸು ಈ ಉತ್ತರದಲ್ಲಿ ನೆಲೆಸಿದೆ. ಆದರೆ ಅದರ ಮೇಲೆ ಧ್ಯಾನ ಮಾಡ್ತಾ ಇದ್ದೀನಿ. ನಾನು ಭಗವಂತನ ಜೀವಾತ್ಮ ಬಗ್ಗೆ ಇರುವ ಏನು ಸಂಶಯಗಳು ನಾಶವಾಗ್ತಾ ಇದೆ, ತುಂಬಾ ಧನ್ಯವಾದಗಳು ಅಂತ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ 14ನೇ ಶ್ಲೋಕದಲ್ಲಿ ನಾವು ತಿಳ್ಕೋಣ. ಓ ವಿದ್ವಾಂಸನಾದ ಋಷಿಯೇ, ತಮ್ಮ ವಿವರಣೆ ಆದಷ್ಟು ಉತ್ತಮವಾಗಿರಬೇಕು, ಅಷ್ಟು ಉತ್ತಮವಾಗಿದೆಯೇ. ಬದ್ಧಾತ್ಮದ ವಿಚಲತೆಗೆ ಭಗವಂತನ ಬಹಿರಂಗ ಶಕ್ತಿಯ ಚಲನೆ ಇಲ್ಲದೆ ಮತ್ಯಾವ ತಳಹದಿಯೂ ಇಲ್ಲ ಅಂತ ಇಲ್ಲಿ ಭಗವಂತನೊಂದಿಗೆ ಒಂದಾಗುವ ನಿಯಮಗಳನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಉತ್ತರ ತುಂಬಾ ಚೆನ್ನಾಗಿದೆ. ಆತ್ಮದ ಒಂದು ದುಃಖಕ್ಕೆ ಕಾರಣವೇನು, ಮಾಯಾಶಕ್ತಿಯ ಪ್ರಭಾವ ಅಂತ ನನಗೆ ಅರ್ಥ ಆಗಿದೆ. ಅರಿಯ ಮಾಯಾಶಕ್ತಿಯ ಪ್ರಭಾವದಿಂದ ಆತ್ಮ ದುಃಖಕ್ಕೆ ಈಡಾಗ್ತಾ ಇದೆ.
ಮತ್ತೆ ಬೇರೆ ಕಾರಣ ಏನೂ ಇಲ್ಲ. ಇದಕ್ಕೆ ನಾವು ಭಗವಂತನ ಮರೆತಾಗ ಮಾಯಾಶಕ್ತಿ ಪ್ರಭಾವ, ಸೂರ್ಯನ ಕಿರಣ ಕೆಲವು ಮೋಡಗಳ ಪ್ರಭಾವದಲ್ಲಿ ಬರುತ್ತೆ. ಅದೇ ರೀತಿ ಆತ್ಮ ಕೂಡ ಕೆಲವೊಮ್ಮೆ ಮಾಯಾಶಕ್ತಿಯ ಪ್ರಭಾವದಲ್ಲಿ ಬಂದಾಗ ತನ್ನನ್ನು ತಾನು ಮರೆತು ಬಿಡುತ್ತಾನೆ ಅಂತ ಹೇಳಿ ನನಗೆ ಅರ್ಥ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅತಿ ಕೆಳಮಟ್ಟದ ಮೂಢರು ಮತ್ತು ಎಲ್ಲ ಬುದ್ಧಿಯನ್ನ ಮೀರಿದ ಅಲೌಕಿಕರು ಇಬ್ಬರು ಸುಖವನ್ನ ಅನುಭವಿಸ್ತಾರೆ. ಆದರೂ ಈ ಇರುವರ ಮಧ್ಯದ ವ್ಯಕ್ತಿಗಳು ಐಕ ಸಂಕಷ್ಟಗಳಿಂದ ಬಳಲುತ್ತಾರೆ. 17ನೇ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾರೆ. ಈ ಲೋಕದಲ್ಲಿ 2 ಜನರು ಇರ್ತಾರೆ. ಯಾವ ರೀತಿ ಸುಖವಾಗಿರ್ತಾರೆ ಮತ್ತೆ ಅವರು ಯಾರು ಇಬ್ರು ಅಂದ್ರೆ ಮೂರ್ಖರು, ಇನ್ನೊಬ್ಬರು ಶುದ್ಧ ಭಕ್ತರು. ಯಾರು ಮಧ್ಯದಲ್ಲಿ ಇರ್ತಾರೆ ಅವರೆಲ್ಲ ದುಃಖದಲ್ಲಿ ಇರ್ತಾರೆ, ಇನ್ನೊಬ್ರು ಸುಖದಲ್ಲಿ ಇರ್ತಾರೆ. ಮತ್ತೆ ಅವರು ಯಾರು ಸಹ ಶುದ್ಧ ಭಕ್ತರು ಅಂದ್ರೆ ಪ್ರಭುಪಾದರು ಶುದ್ಧ ಭಕ್ತರು. ಅವರು ಪ್ರಭುಪಾದರಲ್ವಾ, ಅವ್ರು ಯಾವಾಗ್ಲೂ ಸುಖವಾಗಿರ್ತಾರೆ. ಎಷ್ಟೇ ತೊಂದರೆ ಬಂದ್ರು ಅವ್ರು ಏನು ಆಗೋದಿಲ್ಲ. ಯಾಕೆಂದ್ರೆ ಅವರು ಭಗವಂತನ ವಿಚಾರದಲ್ಲಿ ಮಗ್ನರಾಗಿರ್ತಾರೆ. ಪ್ರಭುಪಾದರು ಅವರ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಕೂಡ ಆದ್ರೆ ಅವರು ಯಾವಾಗ್ಲೂ ನಗ್ನಗ್ತಾ ಇರ್ತಾರೆ. ಏಕೆಂದ್ರೆ ಕೃಷ್ಣನ ಕೃಪೆಯಿಂದ ಅಂತ ಗೊತ್ತಾಗ್ತಾ ಇತ್ತು ಪ್ರಭುಪಾದರಿಗೆ. ಕೃಷ್ಣನ ಅನುಗ್ರಹದಿಂದ ನನ್ನ ಮೇಲೆ ಇದೆ, ಕೃಷ್ಣ ಯಾವಾಗ್ಲೂ ನನ್ನ ಜೊತೆ ಇದ್ದಾರೆ, ಗುರುಗಳು ನನ್ನ ಜೊತೆಯಲ್ಲಿದ್ದಾರೆ. ಅದಕ್ಕೆ ಯಾವಾಗ್ಲೂ ಪ್ರಭುಪಾದರು ನಗ್ನಗ್ತಾನೆ ಇರ್ತಾರೆ. ಆದ್ರೆ ಇನ್ನೊಬ್ರು ಇರ್ತಾರೆ ಮೂರ್ಖರು, ಅವರು ಇದ್ದೀವಿ ಅಂತ ಅನ್ಕೋತಾರೆ. ಆದ್ರೆ ಅವರು ಸುಖವಾಗಿರಲ್ಲ. ಅವ್ರ ದುಃಖದಲ್ಲಿ ಇದ್ರೂ ಕೂಡ ಯಾವ ರೀತಿ ಅಂದ್ರೆ, ಈಗ ಹಂದಿಗೆ ಒಂದು ಪ್ರಾಣಿ ಇದೆಯಲ್ಲ, ಹಂದಿ ಗಟರ್ ನೀರ್ ಯಾವ ರೀತಿ ಕುಡಿತಾ ಇದೆ, ಮಲವನ್ನ ತಿನ್ನೋ ರೀತಿಲಿ ಇದ್ದೀನಿ ಅಂತ ಅದು ಘೋಷಣೆ ಕೊಡ್ತಾ ಇದೆ. ಅಂದ್ರೆ ನನ್ ಮಲ ತಿನ್ಕೊಂಡು ನನ್ ಖುಷಿಯಾಗಿದೆ ಅಂತ ಹಂದಿ ಹೇಳುತ್ತೆ. ಹಂದಿ ತಿನ್ನುತ್ತೆ ಮಲ, ನಾನು ಖುಷಿಯಾಗಿದ್ದೀನಿ ಅಂತ. ಆದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ದುಃಖದಲ್ಲಿ ಇರುತ್ತೆ ಅಂತ. ಮೂರ್ಖರು ಬುದ್ಧಿವಂತರು ಇಬ್ಬರು ಸುಖವಾಗೇ ಇರ್ತಾರೆ. ಆದ್ರೆ ನೋಡ್ಬೋದು ಒಂದು ಅಂದ್ರೆ ಎಕ್ಸಾಮ್ ಅಲ್ಲಿ ಇಬ್ರು ಸುಖವಾಗಿರ್ತಾರೆ ವಿದ್ಯಾರ್ಥಿಗಳು. ಅವ್ರು ಹೇಗೆ ಅಂದ್ರೆ ಚೆನ್ನಾಗಿ ಓದ್ಕೊಂಡು ಅವ್ರ ಎಕ್ಸಾಮ್ ಅನ್ನ ಬರೀತಾರೆ. ಯಾಕಂದ್ರೆ ಅವ್ರಿಗೆ ಯಾವ್ದೇ ಒಂದು ಪ್ರಶ್ನೆ ಗೊತ್ತಿತ್ತು, ಆನ್ಸರ್ ಅವರು ನನ್ಗೆಲ್ಲ ಗೊತ್ತಿದೆ, ನನಗೆಲ್ಲ ಮಾಡ್ತೀನಿ, ಎಕ್ಸಾಮ್ ಅಲ್ಲಿ ನಾನು ಪಾಸ್ ಮಾಡ್ತೀನಿ ಅನ್ನೋದು ಅವ್ರು ಸುಖವಾಗಿರ್ತಾರೆ. ಮತ್ತೆ ಇನ್ನೊಬ್ರು ಏನ್ ಮಾಡ್ತಾರೆ, ಅವ್ರು ಯಾವ್ದೇ ಒಂದು ಓದಿರಲ್ಲ, ಆದ್ರೆ ನಾನು ಪಾಸ್ ಆಗ್ತೀನೋ ಫೈಲ್ ಆಗ್ತೀನೋ ಅನ್ನೋದು ಅವ್ರಿಗೆ ವ್ಯತ್ಯಾಸ ಗೊತ್ತಾಗ್ತಾ ಇರಲ್ಲ. ಅವ್ರಿಗೆ ಅಂತವ್ರು ನಾನು ಸುಖವಾಗಿ ಇರ್ತೀನಿ ಅಂತಾರೆ. ಆದ್ರೆ ಯಾರು ಮಧ್ಯದಲ್ಲಿ ಇರ್ತಾರೆ ಅವರು ಪಶ್ಯಂತಿ ಅಧೋರತಿ ಜನಃ, ಮಧ್ಯದಲ್ಲಿ ಯಾರಿದ್ದಾರೆ ಅಂದ್ರೆ ಚೆನ್ನಾಗಿ ಓದಿಲ್ಲ, ಅಷ್ಟು ಬುದ್ಧಿವಂತರು ಅಲ್ಲ, ಪಾಸ್ ಆಗುತ್ತೇನೋ ಫೈಲ್ ಆಗ್ತೇನೋ ಅವ್ರಿಗೆ ಒಂದು ದ್ವಂದ್ವ ಇರುತ್ತೆ. ಇಲ್ಲ ಅಂತವ್ರು ದುಃಖದಲ್ಲಿ ಇರ್ತಾರೆ, ಅವ್ರಿಗೆ ಟೆನ್ಷನ್ ಇರುತ್ತೆ. ಅದೇ ರೀತಿಯಲ್ಲಿ ಭಕ್ತರ ಬಗ್ಗೆ ನಾವು ನೋಡ್ಬೇಕು. ಯಾರು ಸಹ ಮಧ್ಯದಲ್ಲಿ ಇರ್ತಾರೋ ಅವರು ಮೂರ್ಖರು ಅಂತ ಇಲ್ಲಿ ನಾವು ಹಿಂದೆ ತಿಳ್ಕೊಂಡ್ವಿ. ಆದ್ರೆ ಭಕ್ತರು ಆ ರೀತಿ ಇಲ್ಲ. ಭಗವಂತ ಇದ್ದಾನೆ, ಭಗವಂತನಿಗೋಸ್ಕರ ಅವರು ಏನು ಭಗವಂತನ ಮೇಲೆ ನಂಬಿಕೆ, ಗುರುಗಳ ಮೇಲೆ ನಂಬಿಕೆ ಇರುತ್ತೆ. ಶುದ್ಧ ಭಕ್ತನಿಗೆ ಯಾವುದೇ ಒಂದು ಟೆನ್ಷನ್ ಆಗ್ಲಿ ಏನೂ ಇರೋದಿಲ್ಲ. ನಾನು ಆತ್ಮ, ನಾನು ಈ ದೇಹ ಅಲ್ಲ, ಭಗವಂತನ ಸೇವೆ ಮಾಡೋರು ನಾವು ಅಂತ ಅವ್ರಿಗೆ ಗೊತ್ತಿರುತ್ತೆ, ಭಕ್ತರಿಗೆ ಗೊತ್ತು. ಆದ್ರೆ ಒಂದು ಉತ್ತಮ ತತ್ವವನ್ನ ಅವರು ಯಾರು ಕಲ್ತಿರಲ್ಲ ಅಂದ್ರೆ ಮೂರ್ಖರು ಕಲ್ತಿರಲ್ಲ. ಆದ್ರೆ ಶುದ್ಧ ಭಕ್ತರಿಗೆ ಎಲ್ಲ ಗೊತ್ತಿರುತ್ತೆ. ಭೌತಿಕ ಇಚ್ಛೆ ಯಾವ ರೀತಿ ಇದೆ, ಭೌತಿಕ ಸುಖದಲ್ಲಿ ಯಾವ ರೀತಿ ಸುಖ ಇದೆ, ಯಾವ ರೀತಿ ದುಃಖ ಇದೆ, ಎಲ್ಲ ಪ್ರತಿಯೊಂದು ಅವ್ರಿಗೆ ಗೊತ್ತಿದೆ. ಭೌತಿಕ ಸುಖವನ್ನ ಬಿಡೋಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಮೂರ್ಖರಿಗೆ ಭೌತಿಕ ಇಚ್ಛೆಗಳು ಹೆಚ್ಚಾಗಿರುತ್ತೆ. ಆದ್ರೆ ಅವ್ರಿಗೆ ಭಕ್ತರಿಗೆ ಆ ರೀತಿ ಇಲ್ಲ ಅಲ್ವಾ. ಈ ರೀತಿ ನಾವು ಸಹ ತಿಳ್ಕೊಬೋದಾಗಿದೆ. ಬದ್ಧಾತ್ಮರು 18ನೇ ಶ್ಲೋಕ. ಸ್ವಾಮಿ, ನಾನು ನನಗೆ ಋಣಿಯಾಗಿದ್ದೇನೆ, ಏಕೆಂದರೆ ಈ ಐಕ ಅಭಿವ್ಯಕ್ತಿಯು ನಿಜವೆಂದು ತೋರಿದರೂ ಕೂಡ ಅದು ಸಾರವಿಲ್ಲದಾಗಿದೆ ಎಂಬುದನ್ನು ಈಗ ನಾನು ಅರಿವಿಲ್ಲ ಬಲ್ಲವನಾಗಿದ್ದೇನೆ. ತಮ್ಮ ಚರಣ ಸೇವೆಯಿಂದ ಹುಸಿ ವಿಚಾರಗಳನ್ನು ತ್ಯಜಿಸುವುದು ನನಗೆ ಸಾಧ್ಯವಾಗಿದೆ ಎಂಬುದು ಆತ್ಮವಿಶ್ವಾಸ ಉಳ್ಳವನಾಗಿದ್ದೇನೆ ಅಂತ ಈ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾರೆ. ಈ ರೀತಿಲಿ ಭಕ್ತರ ಸೇವೆ ಮಾಡೋದ್ರಿಂದ ಭಗವಂತನ ಆಧ್ಯಾತ್ಮಿಕ ಜಗತ್ತಿನಲ್ಲಿದ್ದಾರೆ. ಅಂದ್ರೆ ಮಧು ಅನ್ನೋ ರಾಕ್ಷಸನ್ನ ಕೊಂದಾಗ ಭಗವಂತ ಪಾದಗಳ ಮೇಲೆ
ಯಾವ ರೀತಿ ಪ್ರತಿರಾಸು ಭವೇತಿ ಆಸಕ್ತಿ ಉಂಟಾಗುತ್ತಲ್ವಾ, ಹೇಗೆ ಭಕ್ತರು ಒಂದು ಸೇವೆ ಮಾಡುವುದರಿಂದ ಈ ಒಂದು ಸೊಲ್ಯೂಷನ್ ಕೊಡ್ತಾರೆ. ವಿದುರ ಭಕ್ತಿ ಸೇವೆಯನ್ನ ಬೆಳೆಸ್ಕೊಳ್ಬೇಕು. ಅವರು ಜ್ಞಾನಿಗಳು, ಅವರು ಸಹ ಭಗವಂತನ ಬಗ್ಗೆ ಕಾತುರ ಇದೆ, ಅವ್ರು ಕೇಳಿಸ್ಕೊತಾ ಇದಾರೆ ಭಗವಂತನ ಆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ನಾವ್ ಏನ್ ಮಾಡ್ಬೇಕು, ಭಗವಂತನ ಭಕ್ತರ ಚರಣ ಸೇವೆ ಮಾಡ್ಬೇಕು, ಈ ಒಂದು ಅನುಗ್ರಹ ಸಿಗುತ್ತೆ, ಭಗವಂತನ ರುಚಿ ಹೆಚ್ಚಾಗ್ತಾ ಇದೆ. ಭಕ್ತರ ಪಾದಗಳ ಸೇವೆಯನ್ನ ಮಾಡೋದರ ಅರ್ಥ ಏನು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆ ರೀತಿ ನಾವು ಒಂದು ಅರ್ಥ ಇಲ್ಲಿ ತಿಳ್ಕೊಬಹುದು. ಭಕ್ತರ ಪಾದಗಳ ಏನು ಪಾದ ಸೇವೆಯನ್ನ ಸ್ಪರ್ಶ ಮಾಡಿದ್ವಿ ಅಂದ್ರೆ ಒಂದು ಅನುಗ್ರಹವನ್ನ ಸ್ವೀಕರಿಸೋದು, ಒಂದು ರೀತಿಯಲ್ಲಿ ಸೇವೆ ಆಗ್ತಾ ಇದೆ. ಇನ್ನೊಂದು ಆಳವಾದ ಸೇವೆ ಅಂದ್ರೆ ಭಕ್ತರ ಪಾದ ಧೂಳಿಯನ್ನ ತಗೊಂಡ್ರೆ ಆ ಭಕ್ತರು ಏನು ಅಂದ್ರೆ ಸಂದೇಶ ಕೊಡ್ತಾರೆ. ಅದನ್ನ ನಾವು ಏನ್ ಮಾಡ್ಬೇಕಂದ್ರೆ ನಿಜವಾದ ಪಾದ ಸೇವೆ, ಗುರುಗಳನ್ನು ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ಬೇಕು. ವೈಷ್ಣವರ ಸೇವೆಯನ್ನ ಮಾಡ್ಬೇಕು, ಅವರು ವೈಷ್ಣವರು ಏನ್ ಹೇಳ್ತಾರೋ ಅದು ಸೇವೆಯನ್ನ ನಾವು ಮಾಡ್ಬೇಕಾಗುತ್ತೆ. ಈ ರೀತಿಲಿ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ಪಾಲಿಸೋದ್ರಿಂದ ನಾವು ಆ ಭಕ್ತರ ಪಾದಧೂಳಿಯನ್ನ ತಗೊಳ್ತೀವಿ. ಅದಕ್ಕೆ ನಾವು ಮುಖ್ಯವಾಗಿ ಕೆಲವರು ಪಾದ ಸ್ಪರ್ಶ ಮಾಡ್ತಾರೆ, ಗುರುಗಳ ಪಾದ ಸ್ಪರ್ಶ ಮಾಡ್ಬಾರ್ದು ಹೇಳ್ತಾರೆ. ದೂರದಿಂದನೇ ಆ ಭೂಮಿಯನ್ನ ಸ್ಪರ್ಶ ಮಾಡ್ಬೇಕು ಅಂತ ಗುರುಗಳ ಒಂದು ಪಾದ ಸ್ಪರ್ಶ ಮಾಡಾಗಿಲ್ಲ. ಆದ್ರೆ ನಾವು ಏನ್ ಮಾಡ್ತೇವೆ, ಯಾರಿಗೆ ಭಗವಾನ್ ಏನು ಗೊತ್ತಿರಲ್ಲ ಆ ಭಕ್ತರಿಗೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ, ಗುರುಗಳು ಪಾದ ಸ್ಪರ್ಶ ಮಾಡ್ಬಿಡ್ತಾರೆ. ಆಗ ಗುರುಗಳು ಹೇಳ್ತಾರೆ ಸ್ಪರ್ಶ ಮಾಡ್ಬಾರ್ದು, ನಾವು ದೂರದಿಂದ ಅವರ ಆಶೀರ್ವಾದವನ್ನ ತಗೋಬೇಕಾಗುತ್ತೆ. ಹೆಸರಿಗೆ ಮಾತ್ರ ಅವರು ಶಿಷ್ಯ ಹೇಳ್ತಾರೆ, ಶಿಷ್ಯರು ಇದು ಮಾಡ್ಬಾರ್ದು ಅಂತ ಹೇಳಿದ್ರು ಸಹ ಭಕ್ತರು ಏನ್ ಮಾಡ್ತಾರೆ, ಖುಷಿಗೆ ಗುರುಗಳ ಪಾದವನ್ನ ಮುಟ್ಬಿಡ್ತಾರಲ್ವಾ. ಆ ಸಂದೇಶವನ್ನ ನಾವು ಪಾಲನೆ ಮಾಡ್ಬೇಕು. ನಿಜವಾದ ಒಂದು ಶಿಷ್ಯ ಹೃದಯದಲ್ಲಿ ಗುರು ಅಂತ ಒಪ್ಕೊಳ್ತೀವಿ ನಾವು. ಗುರುಗಳು ನಮ್ಮನ್ನ ಒಪ್ಕೊಳ್ತಾರೆ, ಅವರು ಶಿಷ್ಯರು ಅಂತ. ಬರೀ ತೋರಿಸ್ಪಡಿಕೆ ಅಲ್ಲ, ಆದ್ರೆ ಗುರುವಿಗೆ ನಾವು ಶರಣಾಗತರಾಗ್ಬೇಕು. ಯಾವಾಗ ನಾವು ಶರಣಾಗತರಾಗ್ತೀರಿ ಆಗ ನಮ್ಮ ಭಕ್ತಿ ಇನ್ನೂ ಹೆಚ್ಚು ಪ್ರಗತಿಯನ್ನ ಸಾಧಿಸ್ತಾ ಇದೆ. ಆದೇಶ ನಾವು ಪಾಲನೆಯನ್ನ ಮಾಡ್ಬೇಕು, ಇದು ತುಂಬಾನೇ ಪ್ರಗತಿಯನ್ನ ಸಾಧಿಸ್ಬೋದು ಅಂತ. ಯಾವ ಬದಲಾವಣೆ ಇಲ್ಲದ ಒಂದು ಮಧು ಎಂಬ ದಾನವನ್ನು ವೈರಿಯಾದ ದೇವತಮ ಪರಮ ಪುರುಷನ ಸೇವೆಯಿಂದ ನಮ್ಮ ಲೌಕಿಕ ಸಂಕಟಗಳನ್ನ ನಾಶ ಮಾಡ್ತಾ ಇದ್ದಾನೆ. ಮತ್ತೆ ಆ ಅವನ ಸೇವೆಯಲ್ಲಿ ಅಲೌಕಿಕ ಆನಂದ ಪರವಶತೆಯ ಅಭಿವೃದ್ಧಿಯು ಸದ್ಗುರುವಿನ ಪಾದ ಸೇವೆಯಿಂದ ನಾವು ಸಾಧ್ಯ ಆಗುತ್ತೆ ಅಂತ ಇಲ್ಲಿ ನಾವು ತಿಳ್ಕೊಂಡ್ವಲ್ವಾ. ಅದೇ ರೀತಿಲಿ ಭಗವತ್ ಸಾಮ್ರಾಜ್ಯವಾದ ವೈಕುಂಠ ಲೋಕಗಳಿಗೆ ಮರಳುವ ಮಾರ್ಗದಲ್ಲಿ ಉನ್ನತಿಯನ್ನ ಸಾಧಿಸುವವರು ಶುದ್ಧ ಭಕ್ತರ ಸೇವೆಯನ್ನು ಅಲ್ಪ ತಪಸ್ಸುಳ್ಳ ವ್ಯಕ್ತಿಗಳು ಪಡೆಯಲಾರರು. ಶುದ್ಧ ಭಕ್ತರು ದೇವತೆಗಳ ಪ್ರಭಾವದ ಮತ್ತು ಸಕಲ ಜೀವಿಗಳ ನಿಯಾಮಕನಾದ ಸರ್ವೋತ್ತಮ ಭಗವಂತನ ಮಹಿಮೆಗಳನ್ನು ಸಂಕೀರ್ತನದಲ್ಲಿ 100ಕ್ಕೆ 100ರಷ್ಟು ತೊಡಗಿರುತ್ತಾರೆ. ಇಲ್ಲಿ ಈ ಶ್ಲೋಕದಲ್ಲಿ ನಾವು ತುಂಬಾ ಒಂದು ಸೇವೆಯನ್ನ, ಭಗವಂತನ ತಪಸ್ಸು ಏನಿದೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ವೈಕುಂಠ ಅಂದ್ರೆ ಭಗವಂತನ ಒಂದು ಲೋಕ ಅಲ್ವಾ, ವೈಕುಂಠ ಲೋಕ. ಅಲ್ಲಿ ಭಗವಂತನ ಭಕ್ತರ ಒಂದು ಸೇವೆ ಮಾಡ್ಬೇಕು. ಅಲ್ಲಿ ಭಗವಂತನ ಭಕ್ತರ ಸೇವೆ ಮಾಡಿದಾಗ ಅದು ತುಂಬಾ ಒಂದು ಅವಕಾಶ ಸಿಗುತ್ತೆ ನಮ್ಗೆ. ಮತ್ತೆ ಭಗವಂತನ ಸೇವೆ ಹೆಚ್ಚು ಭಕ್ತರ ಸೇವೆ ಮಾಡಿದಾಗ ಭಗವಂತನ ನಾವು ಸೇವೆಯಲ್ಲಿ ತಗೋಬಹುದು. ಶ್ರೀಕೃಷ್ಣನ ಭಕ್ತರ ಯಾವ ರೀತಿ ಸೇವೆ ಅವಕಾಶ ತುಂಬಾ ವಿರಳ. ಯಾಕಂದ್ರೆ ಭಕ್ತರ ಸೇವೆ ನಾವು ಪಡ್ಕೋಬೇಕಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ನಮ್ಗೆ ಯಾವಾಗ ಸಿಗುತ್ತೆ ಆವಾಗೆಲ್ಲ ನಾವು ಭಕ್ತರ ಸೇವೆಯನ್ನ ಮಾಡ್ಬೇಕು, ತುಂಬಾ ಅತಿ ಉತ್ಸಾಹದಿಂದ ನಾವು ಸ್ವೀಕರಿಸ್ಬೇಕು ಅಂತ ಇಲ್ಲಿ ವಿದುರ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ತಪಸ್ ಅಂದ್ರೆ ಯಾರು ತೀವ್ರವಾದ ಇಚ್ಛೆಯನ್ನ ಇಟ್ಕೊಂಡಿಲ್ಲ, ಮತ್ತೆ ಯಾರು ಒಂದು ಅರ್ಹತೆ ಪಡೋದಿಲ್ಲ, ಭಕ್ತಿಯನ್ನ ಯಾರು ಪ್ರಾಕ್ಟೀಸ್ ಮಾಡೋದಿಲ್ಲ, ಈ ಭಗವಂತನ ಭಕ್ತರ ಸ್ವಲ್ಪ ತಪಸ್ ಮಾಡ್ಬೇಕು. ನಾವು ಹೆಚ್ಚು ಭಗವಂತನ ಭಕ್ತರ ತಪಸ್ಸನ್ನ ಮಾಡ್ಬೇಕು, ಆವಾಗ ನಮ್ಗೆ ಭಗವಂತನ ಭಕ್ತರ ಸಂಘ ಸಿಗುತ್ತೆ. ಇಲ್ಲಿ ಅವರಿಗೆ ವಿದುರ 2 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಉತ್ತರವನ್ನ ಕೊಡ್ತಾ ಇದ್ದಾರೆ. 2 ಪ್ರಶ್ನೆ, ಈಶ್ವರ ಮತ್ತು ಜೀವದ ಬಗ್ಗೆ ಪ್ರಶ್ನೆಯನ್ನ ಇಲ್ಲಿ ಮಾಯಾವಶದಲ್ಲಿ ಬರ್ತಾ ಇದ್ದಾನೆ, ಮತ್ತು ಜೀವ ಕೂಡ ಚಿತ್ಮಯವಾದದ್ದು, ಮತ್ತೆ ಹೇಗೆ ಮಾಯ ಪ್ರಭಾವದಲ್ಲಿ ಬಂತು,
ಹೇಗೆ ತನ್ನನ್ನು ತಾನು ಮರೆತ ಅಂತ ಇಲ್ಲಿ ನಾವು ಪ್ರಶ್ನೆಯನ್ನ ಅವರು ಕೊಟ್ರು. ಮತ್ತೆ ಅವ್ರಿಗೂ ಉತ್ತರ ಕೇಳಿ ತುಂಬಾನೇ ಸಂತೋಷ ಆಗುತ್ತೆ. ಮೈತ್ರೇಯರಿಗೆ ಒಂದು ಗುಣಗಾನ ಮಾಡ್ತಾ ಇದ್ದಾರೆ ವಿದುರರು. ಈ ರೀತಿಯಲ್ಲಿ ನಾವು ತಿಳ್ಕೋಬಹುದಾಗಿದೆ. ಈ ಐಕ ಶಕ್ತಿಯ ಮೊತ್ತವಾದ ಮಹತ್ತತ್ವವನ್ನ ಸೃಷ್ಟಿಸಿದ ಬಳಿಕ ಆದ್ದರಿಂದ ಇಂದ್ರಿಯಗಳೊಂದಿಗೆ ಅತಿ ವಿಸ್ಮೃತ ವಿಶ್ವರೂಪವನ್ನು ಅಭಿವ್ಯಕ್ತಿಸಿ ಸರ್ವೋತ್ತಮನಾದ ಭಗವಂತನ ಅದರೊಳಗೆ ಪ್ರವೇಶಿಸಿದನು. ಇಲ್ಲಿ ನೋಡಿ ಈ ಶ್ಲೋಕದಲ್ಲಿ ಮಹಾವಿಷ್ಣು ಈ ಮಹತ್ತತ್ವವನ್ನ ಸೃಷ್ಟಿ ಮಾಡಿ ಅದರಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಹೇಗೆ ಕಾಲಶಕ್ತಿ ರೂಪದಲ್ಲಿ ಗರ್ಭೋದಕಶಾಹಿ ಮಹಾವಿಷ್ಣು ರೂಪದಲ್ಲಿ ಮಹಾವಿಷ್ಣು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಬ್ರಹ್ಮಾಂಡದಲ್ಲಿ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ವಿರಾಟ ರೂಪದಲ್ಲಿ ಅವರು ಸೃಷ್ಟಿಯಾಗ್ತಾ ಇದೆ. ಕಾರಣ ಸಮುದ್ರದಲ್ಲಿ ಪವಡಿಸಿರುವ ಪುರುಷ ಅವತಾರವಾದ ಐಕ ಸೃಷ್ಟಿಯಲ್ಲಿ ಮೂಲ ಪುರುಷನೆಂದು ಕರೆಯಲಾಗ್ತದೆ. ಎಲ್ಲಾ ಲೋಕಗಳು ಮತ್ತು ಅವುಗಳ ನಿವಾಸಿಗಳು ನೆಲೆಸಿದ ಭಗವಂತನ ವಿರಾಟ್ ರೂಪದಲ್ಲಿ ಭಗವಂತನು ಅಷ್ಟೊಂದು ಸಾವಿರ ಕಾಲುಗಳನ್ನು ಕೈಗಳನ್ನು ಹೊಂದಿದ್ದಾನೆ. ನೋಡ್ಬೋದು ಕಾರಣ ಸಮುದ್ರದಲ್ಲಿ ಭಗವಂತ ಪವಡಿಸಿದ ಪುರುಷ ಅವತಾರಗಳನ್ನು ಹೇಗೆ ಈ ಐಕ ಸೃಷ್ಟಿಯಲ್ಲಿ ಮೂಲ ಪುರುಷ ಅಂತ ಕರೀತಾರೆ. ಎಲ್ಲ ಲೋಕಗಳು ಮತ್ತು ಅವುಗಳ ನಿವಾಸಿಗಳು ನೆಲೆಸಿರುವಂತಹ ಭಗವಂತನ ವಿರಾಟ್ ರೂಪದಲ್ಲಿ ಭಗವಂತನ ಅಷ್ಟೊಂದು ಸಾವಿರಾರು ಕಾಲುಗಳು ಸಾವಿರಾರು ಕೈಗಳನ್ನ ಹೊಂದಿರ್ತಾರೆ. ಅಲ್ಲಿ ನಾವು ಇಲ್ಲಿ ಈ ಶ್ಲೋಕದಲ್ಲೂ ಸಹ ತಿಳ್ಕೊಬಹುದು. ಸಹಸ್ರ ಬಾವು ಸಹಸ್ರ ತಲೆಗಳು ಇರುವಂತ ವರ್ಣನೆ ಇಲ್ಲಿ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಯಾವ ರೀತಿ 10 ಪ್ರಕಾರ ಯಾವ ರೀತಿ ಆಗ್ತಾ ಇದೆ ಅಂತ ಇಲ್ಲಿ ನಾವು ತಿಳ್ಕೊಬೋದಾಗಿದೆ. ಇಲ್ಲಿ ಈ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಹಾಗೆ ಓ ಮಹಾಬ್ರಾಹ್ಮಣ, ಅತಿ ವಿಸ್ಮೃತವಾದ ವಿರಾಟ್ ರೂಪ ಮತ್ತು ಅವನ ಇಂದ್ರಿಯಗಳು ಇಂದ್ರಿಯ ವಿಷಯಗಳು ಹಾಗೂ 10 ಪ್ರಕಾರದ ಪ್ರಾಣವಾಯುಗಳು 3 ತೆರೆನಾದ ಜೀವನ ಶಕ್ತಿಯೊಂದಿಗೆ ಅಸ್ತಿತ್ವದಲ್ಲಿವೆ ಎಂದು ತಾವು ಹೇಳಿದ್ದೀರಿ. ಈಗ ತಾವು ದಯವಿಟ್ಟು ಆ ನಿರ್ದಿಷ್ಟ ವಿಭಾಗಗಳ ವಿವಿಧ ಶಕ್ತಿಗಳು ನನಗೆ ವಿವರಿಸಿ ಹೇಳಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆವಾಗ ಕೇಳ್ತಾ ಇದ್ದಾರೆ ಇಲ್ಲಿ ಪ್ರಶ್ನೆನ ಆಧ್ಯಾತ್ಮಿಕ ಭೌತಿಕ ದೈವಿಕ ಶಕ್ತಿಗಳು ಆತ್ಮ ಚಿತ್ಪ್ರಜ್ಞೆ ಈ ಬಗ್ಗೆ ಎಲ್ಲ ನೀವು ವರ್ಣನೆ ಮಾಡ್ತಾ ಇದ್ರಿ. ಭಗವಂತನ ವಿಭಿನ್ನ ಅಂಶ ಶಕ್ತಿಗಳ ಬಗ್ಗೆ ನಮ್ಗೆ ವರ್ಣನೆ ಕೊಡ್ರಿ. ಯಾವ ರೀತಿ 10 ಪ್ರಕಾರ ಪ್ರಾಣವಾಯುಗಳು 3 ಪ್ರಕಾರವಾದ ಶಕ್ತಿಗಳು ಅಂತ ಇಲ್ಲಿ ವರ್ಣನೆ ಕೊಡಿ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ 24ನೇ ಶ್ಲೋಕದಲ್ಲಿ ಓ ನನ್ನ ಪ್ರಭುವೆ, ಮಕ್ಕಳು ಮೊಮ್ಮಕ್ಕಳು ಮತ್ತು ಕುಟುಂಬದ ಸದಸ್ಯರ ರೂಪದಲ್ಲಿ ಅಭಿವ್ಯಕ್ತವಾದ ಈ ಶಕ್ತಿಯು ವಿಭಿನ್ನ ವೈವಿಧ್ಯ ಮತ್ತು ಯೋನಿಗಳಲ್ಲಿ ವಿಶ್ವದೆಲ್ಲ ಹರಡಿದೆ ಎಂದು ನಾನು ಭಾವಿಸ್ತಾ ಇದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓ ನನ್ನ ಪ್ರಭುವೆ, ಈ ರೀತಿ ಭಗವಂತನಿಂದ ಆಗುವ ಏನು ಸೃಷ್ಟಿಯಿಂದ ಪುತ್ರ ಪೌತ್ರ ಮತ್ತೆ ಅವರ ಒಂದು ಗೋತ್ರ ಅದೇನು ಕುಟುಂಬ ಇದೆ ಇವೆಲ್ಲ ನನಗೆ ಸೃಷ್ಟಿ ಎಲ್ಲ ಕಡೆಗೆ ಹರಡಿ ಬಿಟ್ಟಿದೆ. ಭಗವಂತನ ವಿಭೂತಿಗಳು ನನಗೆ ಎಲ್ಲ ಕಡೆ ಇದೆ. ಭಗವಂತನ ವಿಭೂತಿಗಳು ಎಲ್ಲ ಕಡೆ ಇದೆ. ಅವರ ಬಗ್ಗೆ ನೀವು ನನಗೆ ಸಂಕ್ಷಿಪ್ತವಾಗಿ ಹೇಳಿರಿ ಈಗ ಅಂತ ಕೇಳ್ತಾ ಇದ್ದಾರೆ. ಇನ್ನು ಕೇಳಬೇಕು ಅಂತ ವಿದುರಿಗೆ ಇಚ್ಛೆ ಇದೆ, ಅದಕ್ಕೆ ಕೇಳ್ತಾ ಇದ್ದಾರೆ. ಹಾಗೆ ಓ ವಿದ್ವಾಂಸನಾದ ಬ್ರಾಹ್ಮಣ, ಪ್ರಜಾಪತಿ ಬ್ರಹ್ಮನೆಂದು ಸಕಲ ದೇವತೆಗಳ ನಾಯಕನು ಯುಗದ ಅಧಿಪತಿಗಳಾದ ನಾನಾ ಮನುಗಳನ್ನು ಸ್ಥಾಪಿಸಲು ಹೇಗೆ ನಿಶ್ಚಯಿಸಿದನು ಎಂಬುದನ್ನು ದಯವಿಟ್ಟು ವರ್ಣಿಸಿ. ಈ ಮನುಗಳನ್ನು ಮತ್ತು ಅವರ ವಂಶಜರನ್ನು ದಯವಿಟ್ಟು ವರ್ಣಿಸಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ವಿದುರ. ಅದಕ್ಕೆ ಬ್ರಹ್ಮನು ಸೃಷ್ಟಿಸಿದ ಮನುಗಳು ಮತ್ತೆ ಮನುಗಳ ವಂಶಸ್ಥರ ಬಗ್ಗೆ ನಾನು ತಿಳಿದುಕೊಳ್ಬೇಕು, ನನಗೆ ಇಚ್ಛೆ ಇದೆ, ದಯವಿಟ್ಟು ಅದ್ರ ಬಗ್ಗೆ ನನಗೆ ತಿಳಿಸಿ ಅಂತ ಪ್ರಶ್ನೆ. ಮನ್ವಂತರದಲ್ಲಿರುವ ರಾಜರ ಬಗ್ಗೆ ನನಗೆ ಕೊಡುವಂತ ಕುತೂಹಲ ಇದೆ, ದಯವಿಟ್ಟು ನನಗೆ ವರ್ಣನೆ ಮಾಡಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಹಾಗೆ ಪ್ರಾಣಿಗಳು ಮನುಷ್ಯರು ಗರ್ಭದಿಂದ ಹುಟ್ಟುವಂತಹ ಬೆವರಿನಿಂದ ಹುಟ್ಟುವಂತಹ ದ್ವಿಜನ್ಮವುಳ್ಳ ಪಕ್ಷಿಗಳು ವೃಕ್ಷಗಳು ಸಸ್ಯಗಳು ವಿವಿಧ ವರ್ಗಗಳ ಅಡಿಯಲ್ಲಿ ಬರುವ ಈ ಎಲ್ಲ ಜೀವಿಗಳನ್ನು ದಯವಿಟ್ಟು ವರ್ಣಿಸಿ ಅವುಗಳ ಸಂತತಿಯನ್ನು ಮತ್ತು ಉಪವಿಭಾಗಗಳನ್ನು ದಯವಿಟ್ಟು ವರ್ಣಿಸಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ವಿದುರ ಕೇಳ್ಕೊಂತ ಇದ್ದಾರೆ. ಇಲ್ಲಿ ನಾವು ತಿಳ್ಕೊಬಹುದು ಯಾವ ರೀತಿ ಅಂದ್ರೆ 5ನೇ ಸ್ಕಂದದಲ್ಲಿ ಒಂದು 10 ಅಧ್ಯಾಯಗಳಿದೆ.
ಅಲ್ಲಿ ವರ್ಣನೆ ನಾವು ಯಾವ ರೀತಿ ಪಕ್ಷಿ ಪ್ರಾಣಿ ಕ್ಷಮೆ ಇರಲಿ, ನಂತರ ವಿವಿಧ ಗ್ರಹಗಳನ್ನ ಬಗ್ಗೆನೂ ಸಹ ಇಲ್ಲಿ ಕೇಳ್ತಾ ಇದ್ದಾರೆ. ಯಾವ ರೀತಿ ಈ ಪ್ರಾಣಿ ಮನುಷ್ಯರು ಗರ್ಭದಿಂದ ಯಾವ ತರ ಹುಟ್ಟಿದ್ರು, ಅವ್ರ ಬೆವರಿನಿಂದ ಯಾವ ರೀತಿ ಹುಟ್ಟಿದ್ರು, ಇದೆಲ್ಲ ನನ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದೇ ರೀತಿ ಐಕ್ಯ ತ್ರಿಗುಣಗಳ ಅವತಾರಗಳಾದ ಬ್ರಹ್ಮದೇವ, ವಿಷ್ಣು, ಮಹೇಶ್ವರನ ದಯವಿಟ್ಟು ವರ್ಣಿಸಿ ಮತ್ತು ದೇವತಮ ಪರಮ ಪುರುಷನ ಅವತಾರವನ್ನ ಹಾಗೂ ಅವನ ಅತ್ಯದ್ಭುತ ಕಾರ್ಯಗಳನ್ನ ದಯವಿಟ್ಟು ನನಗೆ ವರ್ಣಿಸಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದು ಶ್ಲೋಕದಲ್ಲಿ ಅವರು ಕೇಳ್ತಾ ಇದ್ದಾರೆ, ಎಲ್ಲ ಏನು ಭಗವಂತನ ಬಗ್ಗೆನೇ ನನ್ಗೆ ವಿವರಣೆ ಕೊಡಿ, ವರ್ಣನೆ ಕೊಡಿ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ವಿದುರ. ಈ ಶ್ಲೋಕದಲ್ಲಿ ವರ್ಣಾಶ್ರಮ ಬಗ್ಗೆನೂ ಸಹ ಕೊಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ 28ನೇ ಶ್ಲೋಕದಲ್ಲಿ ಗುಣಾವತಾರಗಳು ಅಂದ್ರೆ ಲೀಲೆಗಳ ಬಗ್ಗೆ, 28ನೇ ಲೀಲೆಗಳ ಬಗ್ಗೆ ಕೇಳ್ಬೇಕು, ಭಗವಂತನ ಉದ್ಧಾರಗಳ ಬಗ್ಗೆ ನಾವು ಕೇಳ್ಬೇಕು, ಗುಣಾವತಾರ ಬಗ್ಗೆ ಕೇಳ್ಬೇಕು. ಮತ್ತೆ ಗುಣಾವತಾರ ಯಾವ ರೀತಿ ಹಲವಾರು ಬ್ರಹ್ಮ, ವಿಷ್ಣು, ಕ್ಷೀರೋದಕ ಶಾಹಿ ಮಹಾವಿಷ್ಣು ಅವ್ರ ವರ್ಣನೆ ಎಲ್ಲ ಸ್ಕಂದದಲ್ಲೂ ಸಹ ಬರುತ್ತೆ. ಅದು 28ನೇ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ 29ನೇ ಶ್ಲೋಕದಲ್ಲಿ ವರ್ಣಾಶ್ರಮ ಬಗ್ಗೆ, ಮಹಾ ಋಷಿಗಳ ಬಗ್ಗೆ, ವೈದಿಕ ವಿಧಾನಗಳ ಬಗ್ಗೆ ಅವರು ವರ್ಣನೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ವರ್ಣಾಶ್ರಮದ ಬಗ್ಗೆ ವರ್ಣನೆ ಮಾಡಿ ಅಂದ್ರೆ ಯಾವುದು ಕೇಳಿದಾಗ ಹೇಳ್ತಾ ಇದ್ದಾರೆ, ವರ್ಣಾಶ್ರಮ ಬಗ್ಗೆ ಸಪ್ತಮ ಸ್ಕಂದದಲ್ಲಿ ಅಂತಿಮ 5 ಅಧ್ಯಾಯದಲ್ಲಿ ನಾರದ ಯುಧಿಷ್ಠರ ಮಹಾರಾಜರು ಸಂವಾದ ನಡೀತಾ ಇದೆ. ವರ್ಣಾಶ್ರಮ ಬಗ್ಗೆ ಒಂದೊಂದು ಅಧ್ಯಾಯಗಳಿದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಮತ್ತೆ ವರ್ಣಾಶ್ರಮಗಳು, ಬ್ರಹ್ಮಚರ್ಯ ವರ್ಣಗಳು ಅಂದ್ರೆ ನಾವು ತಿಳ್ಕೊಂಡಿದೀವಿ, ವರ್ಣಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಆಗುತ್ತೆ. ವರ್ಣಾಶ್ರಮದಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ ತರ ನನ್ಗೆ ಯಾವ ರೀತಿ ಕೆಲಸ ಮಾಡೋಂಥದ್ದು ವಿವರಣೆ ಕೊಡಿ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. 11ನೇ ಅಧ್ಯಾಯದಲ್ಲಿ ಕೂಡ ಕೃಷ್ಣ ಮತ್ತು ಉದ್ಧವ ಏನು ಸಂವಾದದಲ್ಲಿ ಇನ್ನು ಎಷ್ಟು ವಿವರಣೆಗಳು ಬರುತ್ತೆ ಅನ್ನೋದು ನಾವು ತಿಳ್ಕೊಬೋದಾಗಿದೆ. ಹಾಗೆ 30ನೇ ಶ್ಲೋಕದಲ್ಲಿ ಪಂಚರಾತ್ರ, 30ನೇ ಶ್ಲೋಕದಲ್ಲಿ ನೋಡ್ಬೋದು, ವಿವಿಧ ಯಜ್ಞಗಳ ವಿಸ್ಮೃತಿಗಳನ್ನು, ಯೋಗ ಶಕ್ತಿಗಳ ಮಾರ್ಗಗಳನ್ನು, ಜ್ಞಾನದ ವಿಶ್ಲೇಷಣಾತ್ಮಕ ಅಧ್ಯಯನವನ್ನು ಮತ್ತು ಭಕ್ತಿ ಸೇವೆಯನ್ನು ಅವುಗಳ ಎಲ್ಲ ಕ್ರಮವಾದ ನಿಯಂತ್ರಣಗಳೊಂದಿಗೆ ದಯವಿಟ್ಟು ವಿವರಣೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಸಹ 30ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನಾರದ ಪಂಚರಾತ್ರ, ಮತ್ತೆ ಅದು ಸಾಂಖ್ಯಯೋಗ ವರ್ಣನೆ ಆ ಸ್ಕಂದದಲ್ಲಿ 25ನೇ ಅಧ್ಯಾಯದಲ್ಲಿ 33ನೇ ಅಧ್ಯಾಯದಲ್ಲಿ ಬಗ್ಗೆ ಸಹ ತಿಳಿಸ್ಕೋಬಹುದು, ನೋಡ್ಬೋದು. ಭಕ್ತಿ ತಂತ್ರಂ ಪದ, ಅದು ತಂತ್ರಂ ಇಂದ್ರಿಯ ಏನು ತೃಪ್ತಿಯಲ್ಲಿರುವಂತ ತೊಡಗಿದ ಲೌಕಿಕ ವ್ಯಕ್ತಿಗಳ ಬಗ್ಗೆ ಇಲ್ಲಿ ಸಹ ತಿಳಿಸ್ಕೊಡಿ ಅಂತ ಇಲ್ಲಿ ಕೇಳ್ತಾ ಇದಾರೆ. ಏನು ಯಜ್ಞಗಳ ಬಗ್ಗೆ, ಯೋಗ ಶಕ್ತಿಗಳ ಬಗ್ಗೆ ಎಲ್ಲ ಕೇಳ್ತಾ ಇದಾರೆ, ಜ್ಞಾನ ಬಗ್ಗೆ ಕೇಳ್ತಾ ಇದಾರೆ. ಅದು ಸಹ ಇಲ್ಲಿ ವರ್ಣನೆಯನ್ನ ವಿದುರ ಕೇಳ್ತಾ ಇದಾರೆ. ಅಧ್ಯಾಯದ ಒಳಗೆ ಏನು 3 ಸ್ಕಂದ ಅಂತಿಮವಾಗಿ 3ನೇ ಸ್ಕಂದದಲ್ಲಿ 9 ಅಧ್ಯಾಯಗಳು ಸಾಂಖ್ಯ ಯೋಗದಿಂದ ಬಗ್ಗೆ ಇದೆ. ಸಾಂಖ್ಯ ಯೋಗದ ಬಗ್ಗೆ, ಧ್ಯಾನ ಯೋಗದ ಬಗ್ಗೆ ಉದ್ಧವ ಗೀತೆಯಲ್ಲೂ ಕೂಡ ನೆಕ್ಸ್ಟ್ ವಿವರಣೆ ಬರುತ್ತೆ, ಅಲ್ಲಿ ನೋಡ್ಬೋದಾಗಿದೆ. 31ನೇ ಶ್ಲೋಕದಲ್ಲಿ ನಂಬಿಕೆ ಇಲ್ಲದ ನಾಸ್ತಿಕರ ಪರಿಪೂರ್ಣತೆ ಮತ್ತು ವಿರೋಧಾಭಾಸಗಳನ್ನು, ಮಿಶ್ರ ಜಾತಿಯಾದ ಜೀವಿಗಳ ಸ್ಥಿತಿಯನ್ನು, ಜೀವಿಗಳ ನಿರ್ದಿಷ್ಟ ಗುಣಗಳ ಮತ್ತು ಕರ್ಮಗಳಿಗೆ ಅನುಗುಣವಾದ ಜೀವನದ ನಾನಾ ಯೋನಿಗಳಲ್ಲಿ ಅವುಗಳ ಗತಿಯನ್ನು ದಯವಿಟ್ಟು ವಿವರಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಪಾಷಂಡ ನಾಸ್ತಿಕವಾದದ ಬಗ್ಗೆ, ಯಾರು ನಾಸ್ತಿಕರಾಗಿರ್ತಾರ ಅವ್ರ ಬಗ್ಗೆ ಕೇಳಬೇಕು. ಅವರಿಗೆ ನಂಬಿಕೆ ಇರೋದಿಲ್ಲ, ನಾಸ್ತಿಕರಿಗೆ ಅಪರಿಪೂರ್ಣತೆ ಇರುತ್ತೆ. ವಿರೋಧಗಳನ್ನ ಬಗ್ಗೆ ಕೇಳೋದರಿಂದ ಆ ಅಸತ್ಯವನ್ನ ಕೂಡ ಇಲ್ಲಿ ತಿಳಿದುಕೊಳ್ತಾರೆ. ನಾವು ಸತ್ಯವನ್ನ ಕೇಳ್ತಾ ಇದ್ದೀವಿ, ಸತ್ಯವನ್ನು ಕೂಡ ನಾವು ತಿಳಿದುಕೊಳ್ಬೇಕು. ಅಸತ್ಯ ಅಂದ್ರೆ ಏನು ಅದನ್ನ ನಾವು ತಿಳ್ಕೋಬೇಕು. ವಿದ್ಯೆ ಮತ್ತು ಅವಿದ್ಯೆ ಎರಡು ಏನು ತಗೊಳ್ಬೇಕು. ವಿದುರ ಇಲ್ಲಿ ಅವಿದ್ಯೆ ಬಗ್ಗೆ ಸಹ ಇಲ್ಲಿ ಹೇಳ್ತಾ ಇದ್ದಾರೆ. ಜೀವಿಗಳು ಹೇಗೆ ಪ್ರಯಾಣ ಮಾಡ್ತಾರೆ, ಮತ್ತೆ ಕರ್ಮ ಮಾಡ್ತಾರೆ, ಕರ್ಮದ ಅನುಸಾರವಾಗಿ ಜೀವನದ ಗತಿಯನ್ನ ಇಲ್ಲಿ 3ನೇ ಸ್ಕಂದದಲ್ಲೂ ಸಹ ಅಂತಿಮವಾಗಿ ಇಲ್ಲಿ 3ನೇ ಸ್ಕಂದದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂತಿಮ 2ನೇ ಅಧ್ಯಾಯದಲ್ಲಿ ಸಹ ಬರುತ್ತೆ, ಇಲ್ಲಿ ನಾವು ತಿಳ್ಕೊಬೋದಾಗಿದೆ.
ಹಾಗೆ ಭಗವಂತನು ಮನುಷ್ಯರಿಗೆ ಕೊಟ್ಟಂತ ಏನು ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ ನಿಯಮಗಳು, ವೃತ್ತಿ, ಪುರುಷ, ಈ ತರ ಎಲ್ಲ ವರ್ಣನೆ ಕೊಡಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದೇ ರೀತಿ 32ನೇ ಶ್ಲೋಕದಲ್ಲೂ ಸಹ ಧಾರ್ಮಿಕತೆ, ಆರ್ಥಿಕ ಅಭಿವೃದ್ಧಿ, ಇಂದ್ರಿಯ ತೃಪ್ತಿ, ಏನು ಮೋಕ್ಷದ ಅವಿರೋಧಾತ್ಮಕ ಕಾರಣಗಳಿಂದ ಜೀವಿಗೆ ವಿವಿಧ ಸಾಧನೆಗಳನ್ನು ಧರ್ಮ ಗ್ರಂಥಗಳಲ್ಲಿ ಹೇಳ್ತಾ ಇದ್ದಾರೆ. ನಿಯಮಗಳನ್ನು ವಿವಿಧ ವಿಧಾನಗಳಿಂದ ತಾವು ವರ್ಣಿಸ್ರಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ಪಿತೃಗಳಿಗೆ ಯಾವ ಶಾರ್ದವನ್ನ ಮಾಡಬೇಕು, ವಿಧಿವಿಧಾನಗಳನ್ನ, ಪಿತೃಲೋಕದ ಒಂದು ಸೃಷ್ಟಿಯನ್ನ, ಗ್ರಹ ನಕ್ಷತ್ರಗಳು ಮತ್ತೆ ಜ್ಯೋತಿಷ ಕಾಯಗಳಲ್ಲಿ ಕಾಲ ನಿರ್ಣಯನ ಹಾಗೂ ಅವುಗಳ ಕ್ರಮವನ್ನ, ಸ್ಥಿತಿಗಳನ್ನ ದಯವಿಟ್ಟು ನನಗೆ ವಿವರಣೆಯನ್ನ ಕೊಡಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದೇ ಮರಣ ನಂತರ ಈ ಸತ್ತ ಮೇಲೆ ಯಾವ ರೀತಿ ಏನ್ ಮಾಡ್ಬೇಕು, ಯಾವ ರೀತಿ ಸಂಸ್ಕಾರಗಳನ್ನ ಮಾಡ್ಬೇಕು, ಅದು 7ನೇ ಸ್ಕಂದದಲ್ಲೂ ಸಹ ಇರುತ್ತೆ. ಯಾವ ರೀತಿ ಯಾವ ಸಮಯದಲ್ಲಿ ಮಾಡ್ಬೇಕು ಅನ್ನೋದು ಇಲ್ಲಿ ವರ್ಣನೆ ಕೊಡಿ. ಪಿತೃಪಕ್ಷವನ್ನ ಹೇಗೆ ಆಚರಣೆ ಮಾಡ್ಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆ ರೀತಿಲಿ ನನ್ಗೆ ವರ್ಣನೆ ಕೊಡ್ರಿ. ಗ್ರಹ ಏನು ನಕ್ಷತ್ರಗಳು, ರಾಶಿ ವ್ಯವಸ್ಥೆ ಹೇಗಿರುತ್ತೆ, ತಾರಾಮಂಡಲ, ಕಾಲಚಕ್ರ ಹೇಗಿರುತ್ತೆ, ಅದ್ರ ಬಗ್ಗೆ ನನಗೆ ವಿವರಣೆ ಕೊಡಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಈ ರೀತಿ ಸಮಯ ಹೇಗೆ ಹೆಚ್ಚಾಗ್ತಾ ಇದೆ, ನಿಮಿಷ, ಸೆಕೆಂಡು, ವರ್ಷ, ದಿನ, ವಾರ, ತಿಂಗಳು, ವರ್ಷ, ಯಾವ ರೀತಿ ಯುಗಗಳು, ದಿವ್ಯ ಯುಗಗಳು, ಇದೆಲ್ಲ ಮನ್ವಂತರ, ಈ ತರ ಕಲ್ಪ, ಈ ತರ ನಾವು ತಿಳಿಸ್ಕೊಡಿ ಅಂತ ಇಲ್ಲಿ ಕೇಳ್ತಾರೆ. ಅದೇ ರೀತಿ 34ನೇ ಶ್ಲೋಕದಲ್ಲಿ ಮಾತಾಜಿ ಸಮಯ ಆಗ್ತೈತೆ. ಹೌದು ಮಾತಾಜಿ, ಇನ್ನು ಎಷ್ಟಿದೆ ಮಾತಾಜಿ? ಎಷ್ಟು ಶ್ಲೋಕ ಇದಾವೆ? 34ನೇ ಶ್ಲೋಕ ಮಾತಾಜಿ. ಹಾ, ಬೇಗ ಟ್ರೈ ಮಾಡಿ ಮಾತಾಜಿ. ಸರಿ, ಈ ರೀತಿಲಿ ನಾವು ದಾನ, ತಪಸ್ಸು, 34ನೇ ಶ್ಲೋಕದಲ್ಲಿ ದಾನ, ತಪಸ್ಸು ಮತ್ತು ಜಲಾಶಯಗಳು ಯಾವ ರೀತಿ ತೋಡುವುದರ ಕಾಮ್ಯ ಫಲಗಳನ್ನ ದಯವಿಟ್ಟು ನನಗೆ ವರ್ಣನೆ ಮಾಡಿ, ಮನೆಯಿಂದ ದೂರದಲ್ಲಿರುವ ವ್ಯಕ್ತಿಗಳ ಸ್ಥಿತಿ ಮತ್ತು ಅವರ ಅಪಾಯ ಸ್ಥಿತಿಗಳಲ್ಲಿರುವ ಮನುಷ್ಯನ ಕರ್ತವ್ಯವನ್ನು ದಯವಿಟ್ಟು ನನಗೆ ವರ್ಣನೆ ಕೊಡಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದು ಸಹ ಈ ಶ್ಲೋಕದಲ್ಲಿ ದಾನ, ತಪಸ್ಸು, ತ್ಯಾಗ 7ನೇ ಸ್ಕಂದದಲ್ಲಿ ಸಹ ಬರುತ್ತೆ. ಅದೇ ರೀತಿಲಿ ನಾವು ನೋಡ್ಬೋದು 35ನೇ ಶ್ಲೋಕದಲ್ಲಿ ಪಾಪರಹಿತನೇ, ಸಕಲ ಜೀವಿಗಳ ನಿಯಾಮಕನಾದ ದೇವೋತ್ತಮ ಪರಮ ಪುರುಷ, ಎಲ್ಲ ಧರ್ಮಗಳ ಮತ್ತು ಧಾರ್ಮಿಕ ಕ್ರಿಯೆಗಳನ್ನು ಆಚರಿಸುವರೆಲ್ಲರ ತಂದೆಯಾದುದರಿಂದ ಅವನನ್ನು ಹೇಗೆ ಸಂಪೂರ್ಣವಾಗಿ ತೃಪ್ತಿಪಡಿಸಬಹುದೆಂಬುದನ್ನು ಕೃಪೆ ಇಟ್ಟು ವರ್ಣಿಸಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇಲ್ಲಿ ಆಧ್ಯಾತ್ಮಿಕ ಏನು ಈ ಶ್ಲೋಕದಲ್ಲಿ ನಾವು ಸಹ ಕೇಳ್ತಾ ಇದ್ದಾರೆ. ತಂದೆ ತಾಯಿ, ಯಾವ ರೀತಿ ತಂದೆ ತಾಯಿಗೆ ನಾವು ತೃಪ್ತಿಯನ್ನ ಕೊಡ್ಬೇಕು, ತಂದೆ ದೇವೋತ್ತಮ ಪರಮ ಪುರುಷ, ಧಾರ್ಮಿಕ ಏನು ಇದೆ ಅದನ್ನ ಉದ್ದೇಶ ಏನು, ಭಗವಂತ ದೇವೋತ್ತಮ ಪರಮ ಪುರುಷನ ಯಾವ ರೀತಿ ನಾವು ತೃಪ್ತಿಯನ್ನ ಕೊಡ್ಬೇಕು, ಭಗವಂತನ ಧಾರ್ಮಿಕ ತತ್ವಗಳನ್ನ ತಂದೆಯಾಗಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಭಗವದ್ಗೀತೆಯಲ್ಲೂ ಸಹ 7.16 ಹೇಳ್ತಾ ಇದ್ದಾರೆ, ನಾವು ಯಾವ ರೀತಿ ಜ್ಞಾನೋದಯವನ್ನ ನಾವು ಹೊಂದ್ಬೇಕು, ಜಿಜ್ಞಾಸು, ಈ 4 ತರನ ಸುಕೃತಿಗಳಿರುತ್ತೆ. ಭಕ್ತಿ ಸೇವೆಯಲ್ಲಿ ಭಗವಂತನ ಸಂಪರ್ಕದಲ್ಲಿ ನಾವು ಇರ್ಬೇಕಾಗುತ್ತೆ. ಈ ರೀತಿಯಲ್ಲಿ ಸಹ ನಾವು ಅರ್ಥ ಮಾಡ್ಕೋಬಹುದು ಈ ಶ್ಲೋಕದಲ್ಲಿ. ಹಾಗೆ 36ನೇ ಶ್ಲೋಕದಲ್ಲಿ ನಾವು ದ್ವಿಜೋತ್ತಮ ಗುರುಗಳಾದವರು ದೀನರಲ್ಲಿ ತುಂಬಾ ಕರುಣೆಯುಳ್ಳವರಾಗಿರುತ್ತಾರೆ. ಅವರು ತಮ್ಮ ಅನುಯಾಯಿಗಳಲ್ಲಿ, ಶಿಷ್ಯರಲ್ಲಿ ಮತ್ತು ಮಕ್ಕಳಲ್ಲಿ ಸದಾ ದಾರ್ಯದ್ರರಾಗಿರುತ್ತಾರೆ. ಮತ್ತೆ ಅವರು ಪ್ರಾರ್ಥಿಸಿದರು ಗುರುಗಳು ಜ್ಞಾನವಾದದ್ದೆಲ್ಲವನ್ನ ಅವರಿಗೆ ಹೊರೆಯಾಗ್ತಾನೆ ಅಂತ ಇಲ್ಲಿ ಆಧ್ಯಾತ್ಮಿಕ ಗುರುಗಳ ಬಗ್ಗೆ ಅಗತ್ಯವಿರುವವರಿಗೆ ದಯೆ ತೋರಿಸ್ತಾರೆ. ಮತ್ತೆ ಅವರು ಕೇಳಿದ್ದು ದಯೆ, ಗುರುಗಳು ದಯೆ, ಕೃಪೆ ಇರಬೇಕು. ಎಲ್ಲ ಜ್ಞಾನವನ್ನ ಗುರುವಿಂದ ನಾವು ತಿಳ್ಕೊತೀವಿ. ಎಲ್ಲ ಪ್ರಶ್ನೆಗಳನ್ನ ಕೇಳಬೇಕಾಗಿಲ್ಲ. ನಾವು ಏನ್ ಮಾಡ್ಬೇಕು ಅಂದ್ರೆ, ನಾವು ಕೂಡ ನನ್ನ ಮನಸ್ಸಿನಲ್ಲಿ ಬರುವಂತ ಒಂದು ಸಂಶಯಗಳು ನೀವು ಅರ್ಥಕೊಂಡು ನನಗೆ ತಿಳಿಸ್ಕೊಟ್ಟಿದ್ದೀರಾ. ನನಗೆ ಪ್ರಶ್ನೆ ಎಲ್ಲ ಮುಗ್ದಿದೆ, ಈ ಪ್ರಶ್ನೆಗಳಿಗೆಲ್ಲ ನೀವು ಉತ್ತರ ಕೊಟ್ಟಿದ್ದೀರಾ ಅಂತ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು. 37ನೇ ಶ್ಲೋಕದಲ್ಲಿ ನಾವು ಐಹಿಕ ಪ್ರಕೃತಿಯ ಮೂಲಾಂಶಗಳು ಎಷ್ಟು ಪ್ರಳಯಗಳಿವೆ ಮತ್ತು ಪ್ರಳಯದ ನಂತರ ಭಗವಂತನ ನಿದ್ರೆಯಲ್ಲಿದ್ದಾಗ ಅವನ ಸೇವೆಗೈಯಲು ಯಾರು ಬದುಕುಳಿಯುತ್ತಾರೆ ಎಂಬುದನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಎಷ್ಟು ಭೌತಿಕ ಪ್ರಳಯ ಇದೆ ಅಂದ್ರೆ, ಅವರು ನಿದ್ರಿಸುವಾಗ ಭಗವಂತನ ಸೇವೆ ಮಾಡಲು ಅದರ ನಂತರ ಯಾರು ಬದುಕುಳಿತಾ ಇದ್ದಾರೆ
ಇನ್ನು 2 ಪ್ರಶ್ನೆ ಬರುತ್ತೆ. ಹೇಗೆ ಸಂಹಾರ ಅಂದ್ರೆ ಪ್ರಳಯ ಬರುತ್ತೆ. ಎಷ್ಟು ರೀತಿ ಪ್ರಳಯಗಳಿದೆ ಅಂದ್ರೆ ಮಹಾವಿಷ್ಣು ನಿದ್ರಿಸುವಾಗ ಅವರ ಸೇವೆಯನ್ನು ಯಾರು ಮಾಡ್ತಾರೆ ಅವರು ಯಾವುದೇ ಒಂದು ಯಾವುದೋ ಒಂದು ಏನೂ ಆಗೋದಿಲ್ಲ. ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. 12ನೇ ಸ್ಕಂದದಲ್ಲೂ ಸಹ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. 4 ಪ್ರಕಾರ ಪ್ರಳಯಗಳಿರುತ್ತೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ನಾವು 38ನೇ ಶ್ಲೋಕದಲ್ಲಿ ನಾವು ತಗೋಬಿಡೋಣ. ಇಲ್ಲಿ ಪ್ರಕೃತಿ ಏನು ಐಕ ಪ್ರಕೃತಿಗಳ ಒಂದ್ ನಿಮಿಷ ಮಾತಾಡಿ. 8ನೇ ಶ್ಲೋಕ. ಜೀವಿಗಳು ಮತ್ತು ದೇವತಮ ಪರಮ ಪುರುಷನನ್ನ ಕುರಿತ ಸತ್ಯಗಳು ಯಾವುವು? ಅವರ ಸ್ವರೂಪವೇನು? ವೇದಗಳಲ್ಲಿ ಜ್ಞಾನದಲ್ಲಿರುವ ನಿರ್ದಿಷ್ಟ ಮೌಲ್ಯಗಳು ಯಾವುವು? ಸದ್ಗುರು ಮತ್ತು ಅವನ ಶಿಷ್ಯರ ಅಗತ್ಯಗಳು ಯಾವುವು? ಮತ್ತೆ ಜೀವಿಗಳು ಸ್ವರೂಪ ಬಗ್ಗೆ ಭಗವಂತನ ದಾಸರಾಗಿರ್ತೀವಿ. ಪ್ರತಿಯೊಬ್ಬರಿಗೂ ಸಹ ಭಗವಂತನ ಸೇವೆ ಮಾಡಬೇಕು. ಭಗವಂತನ ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಲಾಭಗಳ ಪರಮ ಅನುಭವಿಯಾಗಿದ್ದಾರೆ. ಈ ಎಲ್ಲ ಅಭಿವ್ಯಕ್ತಿಗಳು ಸ್ವಾಮಿಯಿಂದನೇ ಆಗ್ತದೆ. ಎಲ್ಲ ಸಕಲ ಒಂದು ಜೀವಿಗಳ ಸ್ನೇಹಿತರಾಗಿರ್ತಾರೆ. ಸ್ಪಷ್ಟವಾಗಿ ನಾವು ಭಗವದ್ಗೀತೆಯಲ್ಲೂ ಸಹ ತಿಳ್ಕೊಬೋದಾಗಿದೆ. ಈ ರೀತಿಯಲ್ಲಿ ನಾವು ವೇದಗಳ ಅಗತ್ಯ ಜ್ಞಾನ ಇದ್ರ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೋಬೇಕು. ಇಲ್ಲಿ ಇದಕ್ಕೆಲ್ಲ ಒಂದು ಉತ್ತರವನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ 39ನೇ ಶ್ಲೋಕದಲ್ಲಿ ನಾವು ನೋಡ್ಬೋದು, ಭಗವಂತನ ದೋಷರಹಿತ ಭಕ್ತರು ಅಂತಹ ಜ್ಞಾನದ ಆಕಾರವನ್ನ ಉಲ್ಲೇಖಿಸಿದ್ದಾರೆ. ಅಂತಹ ಭಕ್ತರ ಸಹಾಯವಿಲ್ಲದೆ ಭಕ್ತಿ ಸೇವೆ ಜ್ಞಾನ ಮತ್ತು ವಿರುಕ್ತಗಳ ಹೇಗೆ ಪಡೆಯಲು ಸಾಧ್ಯ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಗುರುಗಳಿಗೆ ನಾವು ಜ್ಞಾನ ಗೊತ್ತಿದೆ. ಗುರುಗಳು ಅವರು ಅನನ್ಯ ಒಂದು ಸೇವೆಯನ್ನ ಮಾಡ್ತಾರೆ. ಅವ್ರು ತುಂಬಾ ಒಂದು ಪಾಪ ಮುಕ್ತರಾಗಿರ್ತಾರೆ. ಅವರು ಮಹಾಭಕ್ತರಾಗಿರ್ತಾರೆ. ಅದಕ್ಕೆ ನಾವು ಎಲ್ಲ ಜ್ಞಾನವನ್ನ ತಿಳಿದುಕೊಳ್ಬೇಕು. ನಾವು ಗುರುಗಳಿಂದ ನಾವು ಜ್ಞಾನವನ್ನ ತಿಳ್ಕೊಂಡಾಗ ನಮ್ಗೆ ಗುರುಗಳ ಹತ್ರ ಹೋಗಿ ನಿವೇದನೆಯನ್ನ ಮಾಡಿದಾಗ ಮಾತ್ರ ನಮ್ಗೆ ಭಕ್ತಿಯಲ್ಲಿ ಯಶಸ್ಸಾಗುತ್ತೆ. ಹಾಗೆ 40ನೇ ಶ್ಲೋಕದಲ್ಲಿ ಗುರು ಇಲ್ಲದೆ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳಕ್ ಆಗಲ್ಲ. ಗುರುಗಳಿಗೆ ನಾವು ಶರಣಾಗತರಾಗ್ಬೇಕು. ಗುರು ಯಾವ ರೀತಿ ಹೇಳ್ತಾರೆ ಅದನ್ನ ನಾವು ಸ್ವೀಕಾರ ಮಾಡ್ಬೇಕು. ಆವಾಗ ನಾವು ಭಗವಂತನ ಸಾಕ್ಷಾತ್ಕಾರವಾಗುತ್ತೆ. ನಾವು ಸದ್ಗುರು ಇವಾಗ ನೋಡ್ಬೋದು, ನಾರದರನ್ನು ಸಹ ನೋಡ್ಬೋದು. ಇವಾಗ ಧ್ರುವ ಮಹಾರಾಜರು ಅಲ್ಲಿ ನೋಡಿದಾಗ ಧ್ರುವ ಮಹಾರಾಜರು ಗುರು ಯಾರಾಗಿರ್ತಾರೆ? ನಾರದ ಮುನಿಗಳಾಗಿರ್ತಾರೆ, ನಾರದರಾಗಿರ್ತಾರೆ. ಅವರು ಮಾರ್ಗವನ್ನ ತೋರ್ಸ್ಕೊಟ್ರು. ಭಗವಂತನ ಧ್ರುವ ಮಹಾರಾಜರಿಗೂ ಸಹ ಭಗವಂತನ ಸಾಕ್ಷಾತ್ಕಾರ ಆಯ್ತಲ್ವಾ. ಅದಕ್ಕೆ ಗುರು ಇರ್ಬೇಕು. ಗುರು ಇಲ್ದಂಗೆ ನಾವು ಭಗವಂತನ ಸೇವೆ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ನಾವು ಇಲ್ಲಿ ತಿಳ್ಕೊಬೋದಾಗಿದೆ. ಹಾಗೆ 40ನೇ ಶ್ಲೋಕದಲ್ಲಿ ನನ್ನ ಪ್ರೀತಿಯ ಋಷಿಯ ದೇವೋತ್ತಮ ಪರಮ ಪುರುಷ ಹರಿಯ ಲೀಲೆಗಳನ್ನು ತಿಳಿಯುವ ದೃಷ್ಟಿಯಿಂದ ತಮ್ಮ ಮುಂಚೆ ಈ ಎಲ್ಲ ಪ್ರಶ್ನೆಗಳನ್ನ ಇಟ್ಟಿದ್ದೇವೆ. ತಾವು ಎಲ್ಲರಿಗೂ ಸ್ನೇಹಿತರು. ಆದ್ದರಿಂದ ದೃಷ್ಟಿ ಕೆಳಕೊಂಡ ಅವರೆಲ್ಲರಿಗಾಗಿ ದಯವಿಟ್ಟು ವರ್ಣಿಸಿ. ಅಂದ್ರೆ ಭಗವಂತನ ಏನು ಅಲೌಕಿಕ ಪ್ರೇಮ ಸೇವೆಯನ್ನ ತತ್ವಗಳನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ನನ್ನ ಪ್ರೀತಿಯ ಋಷಿಗಳ ಎಲ್ಲ ದೇವತಮ ಪರಮಪುರುಷ ಲೀಲೆಗಳನ್ನ ನನಗೆ ಎಲ್ಲ ತಿಳಿಯುವ ಒಂದು ದೃಷ್ಟಿಯಿಂದ ತಮ್ಮ ಮುಂದೆ ಎಲ್ಲ ಪ್ರಶ್ನೆಗಳನ್ನ ನಾನು ಇಟ್ಟಿದ್ದೀನಿ. ತಾವು ಸಹ ಎಲ್ಲರಿಗೂ ಸ್ನೇಹಿತರು ಆಗಿದ್ದೀರಾ. ಅದಕ್ಕೆ ಆ ದೃಷ್ಟಿಯಿಂದ ಇಲ್ಲಿ ನಮ್ಗೆಲ್ಲರಿಗೂ ದಯವಿಟ್ಟು ನನ್ಗೆ ವಿವರಣೆ ಕೊಡಿ. ಅಂದ್ರೆ ಭಕ್ತನ ಮನಸ್ಸು ಗೊತ್ತಾಗುತ್ತೆ. ಗುರುಗಳಿಗೆ ಗೊತ್ತು ಶಿಷ್ಯರ ಮನಸ್ಸು ಯಾವ ರೀತಿ ಇರುತ್ತೆ ಅಂತ. ಅದಕ್ಕೆ ನಾವು ಭಗವಂತನ ಸೇವೆಯಲ್ಲಿ ವಿದುರ ಇಲ್ಲಿ ಎಲ್ಲ ಉದ್ದೇಶ ಆಗಿದೆ. ಅವ್ರಿಗೆ ಮೈತ್ರೇಯರ ಮುನಿಗಳ ಒಂದು ಸ್ನೇಹಿತರಂತೆ ಭಾವಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಮೈತ್ರೇಯರ ಮಗನೆಂಬುದಲ್ಲ, ಅದರ ವಾಸ್ತವವಾಗಿ ಮೈತ್ರೇಯರು ಐಹಿಕ ಪ್ರಭಾವದಿಂದ ತಮ್ಮ ಆಧ್ಯಾತ್ಮಿಕ ದೃಷ್ಟಿಯನ್ನ ಕಳೆದುಕೊಂಡ ಬಲ್ಲವರಲ್ಲ, ಸ್ನೇಹಿತರಾಗಿದ್ದಕ್ಕೆ ಕಾರಣ ಆಯ್ತು. ಈಗ 40ನೇ ಶ್ಲೋಕದ ನಾವು 41ನೇ ಶ್ಲೋಕದಲ್ಲಿ ನಾವು ತಿಳ್ಕೊಳ್ಳೋಣ. ಮತ್ತೆ 2 ಶ್ಲೋಕ ಇದೆ. ಈ ಕಳಂಕರಹಿತ ಈ ಎಲ್ಲ ಪ್ರಶ್ನೆಗಳಿಗೆ ತಮ್ಮ ಉತ್ತರ ಐಹಿಕ ಸಂಕಷ್ಟಗಳಿಂದ ಬಿಡುಗಡೆಯನ್ನ ನೀಡುತ್ತವೆ. ಅಂತಹ ಔದಾರ್ಯವು ಎಲ್ಲ ವೈದಿಕ ಔದಾರ್ಯ, ಯಜ್ಞ, ತಪಸ್ಸು ಮೊದಲಾದವುಗಳಿಂದ ಹೆಚ್ಚು ಶ್ರೇಷ್ಠವಾದಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಾವು ತಿಳ್ಕೊಬಹುದು ಈ ಶ್ಲೋಕದಲ್ಲಿ ಏನಂದ್ರೆ ಪ್ರಶ್ನೆ ಉತ್ತರ ಒಂದು ಜೀವಾತ್ಮ
ಅಭಯ ತತ್ವವನ್ನ ಕೊಡ್ತಾ ಇದೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನ ಯಾವುದೇ ಒಂದು ವೇದ, ಜ್ಞಾನ, ತಪಃ, ದಾನ ಹೋಲಿಸಕ್ಕೆ ಆಗೋದಿಲ್ಲ. ಇದು ಒಂದು ತುಂಡು ಮಾತ್ರ. ನಿಮ್ಮ ಉತ್ತರ ಒಂದು ಶ್ರೇಷ್ಠವಾದ್ದಾಗಿದೆ. ದಯವಿಟ್ಟು ನನಗೆ ವಿವರಣೆಯನ್ನ ಮಾಡಿ, ನನಗೆ ನಿವೇದನೆ, ಅವರು ವಿದುರ ನಿವೇದನೆಯನ್ನ ಮಾಡ್ಕೋತಾ ಇದ್ದಾರೆ, ನಮ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಕಡೆಯ ಶ್ಲೋಕ 42ನೇ ಶ್ಲೋಕದಲ್ಲಿ ಈ ಶುಕಮುನಿಗಳು ನುಡಿದರು, ದೇವತಮ ಪರಮ ಪುರುಷನನ್ನು ಕುರಿತ ವಿಷಯಗಳನ್ನು ವರ್ಣಿಸುವುದರಲ್ಲಿ ಸದಾ ಉತ್ಸಾಹಿಯಾಗಿದ್ದ ಈ ಋಷಿ ಪ್ರಮುಖರು ವಿದುರನಿಂದ ಪ್ರಚೋದಿತರಾಗಿ ಪುರಾಣಗಳ ವರ್ಣನಾತ್ಮಕ ವಿವರಣೆಯನ್ನು ಹೇಳಲಾರಂಭಿಸಿದರು. ಭಗವಂತನ ಲೌಕಿಕ ಕ್ರಿಯೆಗಳನ್ನು ಕುರಿತು ಮಾತನಾಡುವುದರಿಂದ ಅವರು ತುಂಬಾ ಸ್ಫೂರ್ತಿಗೊಂಡಿದ್ದರು. ಇಲ್ಲಿ ಈ ಶ್ಲೋಕದಲ್ಲಿ ನಾವು ತುಂಬಾ ಖುಷಿ ಆಯ್ತು. ಕುರು ವಂಶದಲ್ಲಿ ಶ್ರೇಷ್ಠನಾದ, ಮುನಿಗಳಲ್ಲಿ ಶ್ರೇಷ್ಠನಾದವರು ಮೈತ್ರಿಯರಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು. ತುಂಬಾ ಒಂದು ಸುಂದರವಾದ ಒಂದು ಶಬ್ದ ಕೊಟ್ರು, ಕುರು ಪ್ರಧಾನೇನ ಮುನಿ ಪ್ರಧಾನ ಅಂತ. ಈ ರೀತಿಲಿ ತುಂಬಾ ಸಂತೋಷದಿಂದ ನಗ್ನಗ್ತಾ ಮೈತ್ರಿಯರು ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಮುಂದಿನ ಅಧ್ಯಾಯದಲ್ಲಿ ಗರ್ಭೋದಕಶಾಹಿ ಮಹಾವಿಷ್ಣುವಿಂದ ಬ್ರಹ್ಮನ ಅವತರಣ ಏನು, ಬ್ರಹ್ಮ ಹೇಗೆ ಸೃಷ್ಟಿ ಮಾಡ್ತಾನೆ, ಗರ್ಭೋದಕಶಾಹಿ ಮಹಾವಿಷ್ಣು ಹೇಗೆ ಅನ್ನುವ ಒಂದು ವಿಚಾರವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ನನಗೆ ಧನ್ಯವಾದಗಳು ಮಾತಾಜಿ. ನನ್ನಲ್ಲಿ ಏನಾದರೂ ತಪ್ಪಾಗಿದ್ರೆ ಎಲ್ಲ ವೈಷ್ಣವರು ಅಪ್ಪಿತಪ್ಪಿತ ಕ್ಷಮೆ ನೀಡಿ ಒಂದು ಯಥಾಶಕ್ತಿ ಸೇವೆಯನ್ನ ಸ್ವೀಕರಿಸಬೇಕು ಅಂತ ವೈಷ್ಣವರಲ್ಲಿ, ಗುರು ಕೃಷ್ಣರಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ನನ್ಗೆ ಅವಕಾಶವನ್ನ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಕ್ಷಮೆ ಇರ್ಲಿ, ಸಮಯ ಆಗಿದೆ, ದಯವಿಟ್ಟು ಕ್ಷಮೆ ನೀಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ವೇತಾ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ನಾವು ಹೇಳಿದ ತಕ್ಷಣ ನೀವು ಕ್ಲಾಸ್ಗೆ ಒಪ್ಕೊಳ್ತೀರಾ ಮಾತಾಜಿ, ಅದಕ್ಕೆ ಒಂದು ಖುಷಿ ಆಗುತ್ತೆ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಮಾತಾಜಿ. ಅಂದ್ರೆ ಪ್ರಶ್ನೆಗಳೆಲ್ಲ ನಮ್ಗೆ ಆಗಿರ್ತಾವ ಮಾತಾಜಿ. ನಮ್ಗೆ ಅನುಮಾನಗಳಿರೋವೆಲ್ಲ ಬಗೆಹರಿಸ್ತಾರೆ ಗುರುಗಳು. ಈ ತರ ಇದ್ರ ತರ ಶಿಷ್ಯರುಗಳು ನಮ್ಮಲ್ಲಿರ ಏನೇನ್ ಇರ್ತಾವ ಅವನ್ನೆಲ್ಲ ನಮ್ ಪ್ರಶ್ನೆಗಳ ಅವರೇ ಕೇಳ್ತಾರೆ ಮಾತಾಜಿ. ನಮಗೆ ಈ ತರ ಬರ್ತವೆ ಅಂತ ಮುಂಚೆನೆ ಆಲೋಚನೆ ಮಾಡ್ಕೊಂಡು ನೀವೆಲ್ಲ ಕೇಳ್ತಾ ಇರ್ತಾರೆ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಇದೇ ರೀತಿ ನೀವು ಇರ್ರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ. ಈಗ ಸಮಯ ಆಗಿದೆ. ಹರೇ ಕೃಷ್ಣ. ಯಾರಾದ್ರೂ ನರಸಿಂಹ ಪ್ರಣತಿ ಹಾಡ್ತೀರಾ? ಹರೇ ಕೃಷ್ಣ. ಹಾಡಿ ಮಾತಾಜಿ. ಹರೇ ಕೃಷ್ಣ. ಶೋಭಾ ಮಾತಾಜಿ ಹಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ಶ್ರೀ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದಾಯಿನಿ. ಹಿರಣ್ಯಾಕಾಶೇ ಪೂರ್ವಶಃ ಶಿಲಟಂಕಾನಕಾಲಾಯ. ಇತೋ ನರಸಿಂಹ ಪರತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ. ಬಾಹೇ ನರಸಿಂಹ ಹೃದಯೇ ನರಸಿಂಹ, ನರಸಿಂಹಮದಿಂ ಶರಣಂ ಪ್ರಪದೇ. ತವ ಕರು ಕಮಲ ಬಾರೆ ನಖಾಮಕುತ ಶೃಂಗಾ. ದಲಿತಾ ಕನ್ಯಾಕಶಿಪು ತನು ಭೃಂಗಾ. ಜಯೋ ಕೇಶವ ಧೃತ ನರಹರಿ ರೂಪ. ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ, जय जगदीश हरे. जयो केशव नरहरि रूपा. जय जगदीश हरे, जय जगदीश हरे.
जय जगदीश हरे। जय विघ्न विनाशा जय नरसिंह देव। जय लक्ष्मी नरसिंह जयो अनंत देव। जय विघ्न विनाशा जय नरसिंह देव। जय लक्ष्मी नरसिंह जयो अनंत देव। जय भक्त वत्सला जय नर हरि। जय भक्त वत्सला जय नर हरि। जय प्रहलाद नरसिंहा जय प्रहलाद नरसिंहा। जय प्रहलाद नरसिंहा जय प्रहलाद नरसिंहा। श्री 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 सिद्धविनाश नरसिंह भगवान की जय। श्रील प्रभुपाद की जय। अनंत कोटि वैष्णव वृंद की जय। गीता गौर प्रेमानंद हरि हरि हरे कृष्ण माता जी। ಹರೇ ಕೃಷ್ಣ ಮಾತಾಜಿ, ಹರಿಬೋಲ್ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳ್ತೀರಾ. ಹರೇ ಕೃಷ್ಣ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಶೋಭಾ ಕೊಟ್ಟಿಗೆ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಮಲ್ಗುಮನ್ನ ಮಾಧವನೆನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇದು ನನಗೆ ನರಸಿಂಹ ಪ್ರಣತಿದು ಆಡಿಯೋ ಮತ್ತೆ ಇದು ಬೇಕಾಗಿತ್ತು ಮಾತಾಜಿ. ಅದು ಗ್ರೂಪ್ ಅಲ್ಲಿ ಆಯ್ತು ಮಾತಾಜಿ, ಆಯ್ತು ಮಾತಾಜಿ. ಕವಿತಾ ಮಾತಾಜಿ ಹಾಕ್ತೀನಿ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಹರಿಬೋಲ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ ಸೌಮ್ಯ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ.